ನೀನೇನಿಲ್ಲಿ? ನಾನು ಎಲ್ಲೂ ಹೋದ್ರು ಒಳ್ಳೆ ಹಚ್ಚ ಡಾಕ್ಟರ್ ನನ್ನ ಫಾಲೋ ಮಾಡ್ಕೊಂಡೇ ಬರ್ತಿಲ್ಲ. ಒಂಚೂರು ನಾಚಿಕೆ ಆಗಲ್ವಾ ನಿನ್ಗೆ? ಹೌದೌದು, ನಮಗೆ ಬೇರೆ ಏನು ಕೆಲಸನೇ ಇಲ್ಲ. ನಾನು ಬಂದಿದ್ದು ಮೇಡಮ್ ಇಂಟರ್ವ್ಯೂ ಮಾಡೋದಕ್ಕೆ. ಆಹಾ, ಅವ್ರು ನನಗೆ ಇಂಟರ್ವ್ಯೂ ಕೊಡ್ತಾರೆ ಅಂತ ಹೇಳಿದ್ದಾರೆ, ನಿನಗಲ್ಲ. ಅವ್ರು ಫಸ್ಟ್ ಅಪಾಯಿಂಟ್ಮೆಂಟ್ ಕೊಟ್ಟಿರೋದು ನನಗೇನೆ. ಅಪ್ಪ ರಾಜ್ಕುಮಾರ, ಅವ್ರು ನನಗೆ ಇಂಟರ್ವ್ಯೂ ಕೊಡ್ತೀನಿ ಅಂತ ಹೇಳಿರೋದು, ನನಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಕೊಟ್ಟಿರೋದು. ನಾನೀಗ ಹೋಗಿ ಇಂಟರ್ವ್ಯೂ ಮಾಡ್ತೀನಿ, ನೀನು ಇಲ್ಲೇ ನಿಂತ್ಕೊಂಡು ಈ ಪೋಸ್ಟರ್ ನೋಡ್ತಾ ಇರು. ಪೋಸ್ಟರ್ ನೋಡ್ತಾ ಏನು ಮಾತಾಡಬೇಕು ಅಂತ ಯೋಚನೆ ಮಾಡ್ತಿದ್ರು, ಸರಿನಾ? ಸರಿ ಸರಿ, ಆಯ್ತು ಆಯ್ತು. ಇವಾಗ ಹೆಂಗೂ ಬಂದಿದ್ದೀವಿ, ಬಂದಿದ್ದ ಕೆಲಸ ಎಲ್ಲ ಹಾಳಾಗೋಗುತ್ತೆ. ಹೇಗೂ ಒಂದೇ ಚಾನಲ್ ತಾನೇ ಕೆಲಸ ಮಾಡೋದು. ಇಂಟರ್ವ್ಯೂ ಮಾಡ್ಕೊಂಡೆ ಹೋಗೋಣ ಬಾ. ಓಕೆ, ನೀನು ಇಷ್ಟೆಲ್ಲ ಕೇಳ್ಕೋತಿದ್ಯಾ ಅಂದಮೇಲೆ ಹೋದ್ರೆ ಹೋಗ್ಲಿ ಪಾಪ ಅಂತ ಒಪ್ಕೋತೀನಿ. ನಡಿ. ಈ ಡೌಗೇನು ಕಡಿಮೆ ಇಲ್ಲ. ನಾವು ಗೊತ್ತಲ್ಲ. ಸರಿ ಬಾ. ಹೂವೆ ಹೂವೆ ಅಂತ ಎಲ್ಲರ ಮನಸ್ಸನ್ನು ಕದ್ದ ಸ್ಯಾಂಡಲ್ವುಡ್ನ ವೆರಿ ಬ್ಯೂಟಿಫುಲ್ ಅಂಡ್ ಗಾರ್ಜಿಯಸ್ ಪ್ರಿಯಾಂಕಾ ಉಪೇಂದ್ರ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ಹೇಗಿದ್ದೀರಾ? ಹೇಗಿದ್ದೀರಾ ಅಂತ ಕೇಳ್ತಿದ್ದೀರಾ, ನೋಡಿದ್ರೆ ಗೊತ್ತಾಗಲ್ವಾ? ಮುದ್ದು ಬೊಂಬೆ ಥರ ಎಷ್ಟು ಕ್ಯೂಟ್ ಆಗಿದ್ದೀರಾ. ನನ್ನ ದೃಷ್ಟಿನೇ ತಾಕತ್ತೆ ಮ್ಯಾಮ್ ನಿಮಗೆ. ಥ್ಯಾಂಕ್ ಯು. ನೀವಿಬ್ರು ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡಬೇಕು ಅಂತ ನಮ್ಮ ಟೀಮ್ ಹೇಳಿದಾಗ ಐ ವಾಸ್ ಸೂಪರ್ ಎಕ್ಸೈಟೆಡ್. ನನಗೆ ನಿದ್ದೆ ಕೂಡ ಬರಲಿಲ್ಲ. ನಾವು ಯೂಶ್ವಲಿ ನಿಮ್ಮ ಮೂವೀಸ್ ಎಲ್ಲ ನೋಡಿ ನೀವು ಯಾವ ರೀತಿ ಡ್ರೆಸ್ ಮಾಡ್ಕೋತೀರೋ ಅದೇ ರೀತಿ ಡ್ರೆಸ್ ಮಾಡಿಕೊಂಡು ವಿ ಯೂಸ್ ಟು ಡಾನ್ಸ್. ಮನೆಯಲ್ಲಿ ಟಿ ವಿ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ವಿ. ಸೊ ಏನೇ ಒಂದು ಕಾರ್ಯಕ್ರಮ ಶುರು ಮಾಡೋಕ್ಕೂ ಮುಂಚೆ ದೊಡ್ಡವರ ಆಶೀರ್ವಾದ ಅಥವಾ ಒಂದು ಸಿಹಿ ತಿಂದು ಅಥವಾ ಚಿಕ್ಕ ಮಕ್ಕಳ ಜೊತೆ ಶುರು ಮಾಡ್ತೀವಿ. ಓಕೆ. ಸೊ ಅದೇ ರೀತಿ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಸರಿ. ಅದು ನಿಮ್ಮ ಮಕ್ಕಳ ಬಗ್ಗೆ. ಓಕೆ. ನಿಮ್ಮ ಮಗ ಇಂಡಸ್ಟ್ರಿಗೆ ಯಾವಾಗ ಕಾಲಿಡ್ತಿದ್ದಾರೆ? ಆಯುಷ್ ಸದ್ಯಕ್ಕೆ ಅವ್ನು ಓದ್ತಾ ಇದ್ದಾನೆ. ಇವಾಗ ಅದು ಮುಗಿಸಾದ್ಮೇಲೆ ಲೆಟ್ ಹಿಮ್ ಡಿಸೈಡ್. ಆಲ್ರೆಡಿ ಆಫರ್ಸ್ ಇದೆ, ಬಟ್ ಆ್ಯಕ್ಚುಲಿ ಎಕ್ಸಾಮ್ಸ್ ಇತ್ತು ಅಂದ್ಬಿಟ್ಟು ನಾವು ಸ್ವಲ್ಪ ಎಜುಕೇಷನ್ ಮುಗಿಲಿ ಅಂತ ಕಾಯ್ತಾ ಇದ್ದೀವಿ. ಸೊ ಆಫ್ಟರ್ ದ್ಯಾಟ್ ವಿಲ್ ಸಿ. ಓಕೆ, ಆಫ್ಟರ್ ದ್ಯಾಟ್ ನೀವು ಅಂದರೆ ಅವನ ಒಂದು ಡೈರೆಕ್ಟರ್ ಆಗಿ ನೋಡೋಕೆ ಇಷ್ಟಪಡ್ತೀರಾ ಅಥವಾ ಆ್ಯಕ್ಟರ್ ಆಗಿ ನೋಡೋಕೆ ಇಷ್ಟಪಡ್ತೀರಾ? ಅವನಿಗೇನು ಇಷ್ಟ ಅದು. ಇವಾಗ ಅವ್ನು ಮೂವೀಸ್ಗೆ ಬರ್ತಾನೆ ಅಂತ ಗೊತ್ತಿಲ್ಲ, ಅದೇನೇ ನಮಗೇನು ಡಿಸೈಡ್ ಆಗಲಿಲ್ಲ. ಸೊ ಹೀ ಈಸ್ ಇಂಟ್ರೆಸ್ಟ್ ಅಂತ. ಬಟ್ ಮಕ್ಕಳಿಗೆ ಇಂಟ್ರೆಸ್ಟ್ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಹೇಳೋಕ್ಕಾಗಲ್ಲ. ನನಗೆ ಮತ್ತು ಉಪೇಂದ್ರ ಅವ್ರಿಗೆ ಏನು ಮುಖ್ಯ ಅಂದರೆ ಹಿ ಹ್ಯಾಸ್ ಟು ಫಿನಿಶ್ ಹಿಸ್ ಗ್ರ್ಯಾಜುಯೇಷನ್. ಅದ ನಂತರ ವಾಟ್ ಎವರ್ ಹಿ ಲೈಕ್ಸ್ ಟು ಡೂ ಅದರಲ್ಲಿ ಸ್ಪೆಷಲೈಸ್ ಮಾಡಲಿ ಅಂತ. ಬಟ್ ಈಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಡ್ಯಾನ್ಸಿಂಗ್ ಆ್ಯಂಡ್ ಮ್ಯೂಸಿಕ್. ಅದೆಲ್ಲ ತುಂಬ ಇಷ್ಟ. ಮೂವೀಸ್ ತುಂಬ ಇಷ್ಟ. ಎಲ್ಲ ಪೇರೆಂಟ್ಸು ನಿಮ್ಮ ಥರನೇ ಇದ್ಬಿಟ್ರೆ ತುಂಬ ಈಸಿ ಆಗುತ್ತೆ ಮಕ್ಕಳಿಗೆ ಏನು ಖುಷಿ ಅದೇ ಮಾಡಬೇಕು, ನಾವು ಫೋರ್ಸ್ ಮಾಡಬಾರ್ದು. ಮಮ್ಮಿ ಇದನ್ನ ನೋಡ್ತಿದ್ರೆ ನೋಡ್ಕೊ ಮಮ್ಮಿ, ಇದನ್ನ ಫಾಲೋ ಮಾಡು, ನನಗೆ ಏನು ಇಷ್ಟನೋ ಅದನ್ನೇ ಮಾಡಕ್ ಬಿಡು. ಆ್ಯಕ್ಚುಲಿ ರೀಸೆಂಟ್ ಟೈಮ್ಸಲ್ಲಿ ಯು ಆರ್ ಡೂಯಿಂಗ್ ಲಾಟ್ ಆಫ್ ಕ್ರಿಯೇಟಿವ್ ಮೂವೀಸ್, ಡಿಫ್ರೆಂಟ್ ಜಾನರ್ ಮೂವೀಸೇ ಮಾಡ್ತಾ ಇದ್ದೀರಾ. ಸೊ ಐ ವಾಸ್ ಥಿಂಕಿಂಗ್, ನೀವೇನಾದರೂ ಡೈರೆಕ್ಷನ್ ಬಗ್ಗೆ ಯೋಚನೆ ಮಾಡಿದ್ದೀರಾ? ತುಂಬ ಮಾಡಿದ್ದೀನಿ ಆ್ಯಕ್ಚುಲಿ. ನಾನು ಬರಿತೀನಿ ಆ್ಯಕ್ಚುಲಿ, ನನಗೆ ತುಂಬ ಇಷ್ಟ. ಆ್ಯಂಡ್ ಅಫ್ಕೋರ್ಸ್ ಉಪೇಂದ್ರ ಅವ್ರ ಜೊತೆ ಇದ್ದಾಗ ದೇರ್ ಇಸ್ ನೋ ಡಲ್ ಮೂಮೆಂಟ್, ಬಿಕಾಸ್ ನಾವು ಯಾವಾಗ ಮೂವೀಸ್ ಬಗ್ಗೆ ಚರ್ಚೆ ಮಾಡ್ತಾನೆ ಇರ್ತೀವಿ. ನಾನು ಬೆಂಗಾಲಿಂದ ಬಂದಿದ್ದೀನಿ, ಸೊ ನಮಗೆ ಮೂವೀಸು, ಮ್ಯೂಸಿಕ್, ಆರ್ಟ್ ಇಸ್ ಅ ಪಾರ್ಟ್ ಆಫ್ ಅವರ್ ಲೈಫ್ ನ್ಯಾಚುರಲಿ. ಎವ್ರಿ ವೀಕೆಂಡ್ ಆ್ಯಕ್ಚುಲಿ ಸಂಗೀತ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು ನಮ್ಮ ಮನೆಯಲ್ಲಿ. ಸೊ ಡೆಫಿನೆಟ್ಲಿ ಯೋಚನೆ ಮಾಡಿದ್ದೀನಿ. ಬಟ್ ಏನಂದರೆ ನನಗೆ ಅದಕ್ಕಿಂತ ಫಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಲಿ ಅಂತ. ಸೊ ಪ್ರೊಡಕ್ಷನ್ ನಂತರ ಪ್ಲ್ಯಾನ್ ಮಾಡೋಣ. ಆ್ಯಂಡ್ ಒಂದು ಸತಿ ಉಪೇಂದ್ರ ಅವ್ರಿಗೆ ಅಸಿಸ್ಟ್ ಮಾಡಬೇಕು ನಾನು ವೆನ್ ಹಿ ಡೈರೆಕ್ಟ್ಸ್. ಸೊ ಹೋದ ಸತಿ ಉಪಿ 2 ಮಾಡಿದಾಗ ನಾನು ಪ್ರೊಡಕ್ಷನ್ ಸೈಡಲ್ಲಿ ಬ್ಯುಸಿ ಆಗಿಬಿಟ್ಟಿದೆ. ಸೊ ದಿಸ್ ಟೈಮ್ ಐ ಸೆಟ್ ಪ್ರೊಡಕ್ಷನ್ ಬೇರೆಯವ್ರಿಗೆ ಕೊಟ್ಬಿಟ್ಟು ನಾನು ನಿಮಗೆ ಅಸಿಸ್ಟ್ ಮಾಡ್ತೀನಿ. ಸೊ ತುಂಬ ಕಲಿಬೋದು. ಸೊ ಅದ ನಂತರ ಪ್ಲ್ಯಾನ್ ಮಾಡೋಣ. ನಿನ್ನ ಕಣ್ಣ ಕೊಡಗಿನ ಕೊಡೆಯಲ್ಲಿ ಕೂಡಲೇ. ನೀವು ಯಾವ ಥರ ಸಬ್ಜೆಕ್ಟ್ ಚೂಸ್ ಮಾಡ್ತೀರಾ ನೀವು ಡೈರೆಕ್ಟ್ ಮಾಡಿದ್ರೆ? ಉಪೇಂದ್ರ ಅವರು ನನಗೆ ಸಿಕ್ಕಿದ್ರೆ ಐ ವಾಂಟ್ ಟು ಡೂ ಸಮಥಿಂಗ್ ರಿಯಲಿಸ್ಟಿಕ್ ವಿತ್ ಹಿಮ್. ಬಿಕಾಸ್ ಇದುವರೆಗೂ ಅವ್ರು ಯಾವುದೋ ರಿಯಲಿಸ್ಟಿಕ್ ಮೂವಿ ಮಾಡಿದ ಪ್ರೆಸೆಂಟೇಷನ್ ಡಿಫ್ರೆಂಟ್ ಕ್ಯಾರೆಕ್ಟರೈಸೇಷನ್ ಇರಬೇಕು. ರೆಗ್ಯುಲರ್ ಸ್ಟೈಲಲ್ಲಿ ಹೋಗಬಾರ್ದು, ಲೈಕ್ ಹೌ ಹಿ ಈಸ್. ಸ್ವಲ್ಪ ಜಾಸ್ತಿ ಡೈಲಾಗ್ಸ್ ಇದ್ದದ್ದು, ವೆರಿ ಒಂದು ಪ್ರೆಸೆಂಟ್ ಹಿಮ್ ವೆರಿ ಡಿಫ್ರೆಂಟ್ಲಿ. ಪ್ರಿಯಾಂಕಾ ಉಪೇಂದ್ರ ಅಂದ್ರೇ
ಬಿಸಿ ಅಂದ್ರೆ ಪ್ರಿಯಾಂಕಾ ಉಪೇಂದ್ರ. ಓಕೆ. ಯೂಶಲಿ ಅಂದ್ರೆ ನಾವು ಆ ಥರ ಕೇಳ್ಪಟ್ಟಿದ್ದೀವಿ, ಸೊ ನೋಡ್ತಿದ್ದೀವಿ ಕೂಡ. ಬೆಳಗ್ಗೆ ಬಂದಾಗ್ಲಿಂದ ನಾವು ನಿಮಗೆ ವೆಯ್ಟ್ ಮಾಡ್ತಿದ್ವಿ. ಎಷ್ಟೊಂದು ಜನ ಬರ್ತಾನೆ ಇದ್ದಾರೆ ನಿಮ್ಮನ್ನ ಮೀಟ್ ಮಾಡೋಕ್ಕೆ. ಸೊ ನೀವು ಶೋಸ್ ಆಗಿರಲಿ, ಮೂವೀಸ್ ಆಗಿರಲಿ ಆ್ಯಂಡ್ ಸ್ಪೋರ್ಟ್ಸ್, ಎವ್ರಿಥಿಂಗ್ ಎಲ್ಲದರಲ್ಲೂ ಬ್ಯುಸಿ ಆಗಿರ್ತೀರಾ. ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಇಫ್ ವಿ ಆರ್ ಎಂಜಾಯಿಂಗ್ ವಾಟ್ ವಿ ಆರ್ ಡೂಯಿಂಗ್ ಆ್ಯಂಡ್ ಇಫ್ ಯು ರಿಯಲಿ ವಾಂಟ್ ಟು ಡೂ ಸಮಥಿಂಗ್, ಲೈಕ್ ಫಾರ್ ಎಕ್ಸಾಂಪಲ್ ನನಗೆ ಅಡುಗೆ ಮಾಡೋದು ತುಂಬ ಇಷ್ಟ. ಕೆಲವು ಸತಿ ನಾನು ಶೂಟಿಂಗ್ ಮುಗಿಸ್ಬಿಟ್ಟು ಬಂದು ಅಡುಗೆ ಮಾಡ್ತೀನಿ. ಬಟ್ ಖಂಡಿತ ಸ್ವಲ್ಪ ಮ್ಯಾನೇಜ್ಮೆಂಟ್ ಬೇಕು. ಯು ಹ್ಯಾವ್ ಟು ಬಿ ಆರ್ಗನೈಸ್ಡ್. ಸ್ವಲ್ಪ ಒಂದಷ್ಟು ಜನ ಹೆಲ್ಪ್ ಮಾಡ್ತಾರೆ ನನಗೆ. ಫಾರ್ ಎಕ್ಸಾಂಪಲ್ ಮಕ್ಕಳು ನೋಡ್ಕೊಳ್ಳೋಕ್ಕೆ ಐ ಹ್ಯಾವ್ ಲಾಟ್ ಆಫ್ ಪೆಟ್ಸ್. ಐ ಹ್ಯಾವ್ 2 cats and 3 dogs ಮನೆಯಲ್ಲಿ. ಸೊ ಅದೆಲ್ಲ ಸ್ವಲ್ಪ ಹೆಲ್ಪ್ ತೊಗೊತೀನಿ. ಸೊ ಅದರಿಂದನೇ ಸಾಧ್ಯ ಆ್ಯಕ್ಚುಲಿ. ನೀವು ಮಾಡೋ ಯಾವ ಅಡಿಗೆ ನಿಮ್ಮ ಮನೆಯವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ? ರಸಮ್. ಸೊ ನೀವು ಬೆಂಗಾಲಿ ಡಿಶಸ್ ಎಲ್ಲ ಟ್ರೈ ಮಾಡ್ತಾ ಇರ್ತೀರಾ ಮನೇಲಿ? ಸೊ ದಟ್ ಇನ್ ದ ಸೆನ್ಸ್ ನನಗೆ ಆ್ಯಕ್ಚುಲಿ ಎಲ್ಲ ಐ ಆಮ್ ಅ ಫುಡಿ. ಸೊ ನನಗೆ ಎಲ್ಲ ಸ್ವೀಟ್ಸ್ ಎಲ್ಲ ತುಂಬ ಇಷ್ಟ. ನಾನು ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಸೊ ಬಟ್ ಏನಂದರೆ ಉಪೇಂದ್ರ ಅವ್ರಿಗೆ ಎಲ್ಲ ಸ್ವಲ್ಪ ಖಾರ ಸ್ಪೈಸಿ ಇಷ್ಟ. ಸೊ ಬೆಂಗಾಲಿ ಸ್ವಲ್ಪ ಸ್ವೀಟ್ ಟಚ್ ಇರುತ್ತೆ ಎಲ್ಲದಕ್ಕೆ. ಈವನ್ ನಮ್ಮ ದಾಲಲ್ಲಿ ಒಂಚೂರು ಸ್ವೀಟ್ ಇರುತ್ತೆ. ಸೊ ಆಲ್ ಆರ್ ಥಿಂಗ್ಸ್. ಸೊ ಸಮ್ ಡಿಶಸ್ ಹಿ ಲೈಕ್ಸ್. ಬಟ್ ಸೌತ್ ಇಂಡಿಯನ್ನೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಸೊ ನೀವು ಯಾವುದಾದ್ರೂ ವಿಷಯಕ್ಕೆ ಭಯ ಪಡ್ತೀರಾ? ನಿಮ್ಮನ್ನು ಭಯ ಪಡಿಸುವಂಥ ವಿಷಯ ಯಾವುದಾದ್ರೂ ಇದೆಯಾ? ಭಯ ಅಂತ ಹೇಳೋಕ್ಕಾಗಲ್ಲ. ಬಟ್ ಐ ರಿಯಲಿ ರೆಸ್ಪೆಕ್ಟ್ ದೊಡ್ಡವರು ಆ್ಯಂಡ್ ದೇವರು. ಇದು ಎರಡು ನನಗೆ ಯಾವಾಗ ಇರುತ್ತೆ. ಅಂದರೆ ಈ ಕಾಕ್ರೋಚು ಮತ್ತು ಇದು ನೋಡಿದಾಗೆಲ್ಲ ಭಯ ಆಗಲ್ಲ? ಅದಕ್ಕಿಂತ ವೇರ್ ಲೈಕ್ ಎ ಡೈನೋಸಾರ್ ಕಂಪೇರ್ಡ್ ಟು ಅ ಕಾಕ್ರೋಚ್. ಈ ನಮ್ಮ ಪ್ರೇಮ್ ಇದಾರಲ್ಲ, ಸ್ವಲ್ಪ ಹಾಗೆ ಎಲ್ಲಾದು ಒಂದು ದೊಡ್ಡ ಹೆದರು ಪುಕ್ಲ. ಕಾಕ್ರೋಚ್ಗೆ ಭಯಪಡ್ತೀರಾ ನೀವು? ಇಲ್ಲ ಮೇಡಮ್, ಸುಳ್ಳು ಹೇಳ್ತಾ ಇದ್ದಲ್ಲ ಅವಳು. ಹೌದಾ? ಓಕೆ. ನೀವು ಈ ಲಾಕ್ಡೌನ್ ಟೈಮಲ್ಲಿ, ಕೊರೋನಾ ಟೈಮ್ಸಲ್ಲಿ, ಸೊ ನಾವು ಸಾಕಷ್ಟು ವಿಡಿಯೋಸ್ ಎಲ್ಲ ನೋಡಿದ್ವಿ ಉಪೇಂದ್ರ ಸರ್ದು. ಸೊ ಅವರು ಅಗ್ರಿಕಲ್ಚರ್ ಎಲ್ಲ ಮಾಡ್ತಾ ಇದ್ರು. ಸೊ ನೀವು ಸಪೋರ್ಟ್ ಮಾಡ್ತಾ ಇದ್ರಾ? ಯು ಆರ್ ಪಾರ್ಟ್ ಆಫ್ ಇಟ್? ಅದೇ ನಾನು ಯಾರಿಗೆ ಹೇಳ್ತಿದ್ದೆ, ಅವ್ರಿಗೆ ವಾಂಗಿಬಾತ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಎಕರೆಗಟ್ಟಲೆ ಬದನೆಕಾಯಿ ಹಾಕ್ಬಿಟ್ರು. ಸೊ ಐ ಮೀನ್ ಒಂದು ಪ್ಯಾಚ್ ಸಾಕಾಗಿತ್ತು ನಮಗೆ. ಸೊ ಆಲ್ಮೋಸ್ಟ್ ಲೈಕ್ 10 kgs ಆಫ್ ಬದನೆಕಾಯಿ ಬಂದಿದ್ರು. ಸೊ ಬದನೆಕಾಯಿ ಸಾಂಬಾರು, ಬದನೆಕಾಯಿ ಉಪ್ಪಿಟ್ಟು, ಎಲ್ಲ ಏನೇನು ಐಟಮ್ಸ್ ಆಗುತ್ತೆ ಬದನೆಕಾಯಲ್ಲಿ ಮಾಡಿದ್ದೀವಿ. ಆ್ಯಂಡ್ ಅವ್ರಿಗೆ ಟೊಮೆಟೊನೂ ತುಂಬ ಇಷ್ಟ. ಸೊ ಟೊಮೆಟೊ ಜಾಸ್ತಿ ಹಾಕ್ಬಿಟ್ರು. ಸೊ ಬಟ್ ಚೆನ್ನಾಗಿ ಮಾಡಿದರು ಆ್ಯಕ್ಚುಲಿ. ಅಲ್ಲಿ ಹೋಗಿ ಒಂದು ಮಂತಲ್ಲಿ ಆ್ಯಕ್ಚುಲಿ ತುಂಬ ತರಕಾರಿ ಬೆಳೆಸಿದ್ರು. ಆ್ಯಂಡ್ ಹಿ ಹ್ಯಾಸ್ ಅ ಗ್ರೀನ್ ಹ್ಯಾಂಡ್ ಥಮ್. ಸೊ ವಾಟ್ ಎವರ್ ಹಿ ಡಿಡ್ ಕೇಮ್ ವೆರಿ ನೈಸ್. ತುಂಬ ಜನ ಮೋಟಿವೇಟ್ ಮಾಡ್ತು ಕೂಡ ಆ ಲಾಕ್ಡೌನ್ ಟೈಮಲ್ಲಿ ಮತ್ತೆ ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡಲಿಕ್ಕೆ. ಅವ್ರಿಗೆ ಆ್ಯಕ್ಚುಲಿ ತುಂಬ ಇಷ್ಟ ಅದು. ಅವರು ಪರ್ಸ್ನಲಾಗಿ ಹೋಗಿ ಎಲ್ಲ ನಿಂತ್ಕೊಂಡು ಬಿಸಿಲಲ್ಲಿ ಎಲ್ಲ ಮಾಡಿದರು. ಬಿಕಾಸ್ ಹಿ ಲೈಕ್ಸ್ ಇಟ್. ಅವ್ರಿಗೆ ನೇಚರ್ ಅಂದರೆ ತುಂಬ ಇಷ್ಟ. ಅವ್ರು ಆ್ಯಕ್ಚುಲಿ ತುಂಬ ಜನಕ್ಕೆ ಇದು ಗೊತ್ತಿಲ್ಲ, ಹಿ ಲೈಕ್ ಸ್ಲೀಪಿಂಗ್ ಆನ್ ದ ಗ್ರೌಂಡ್. ಅವ್ರು ಜಾಸ್ತಿ ಹಾಸಿಗೆಯಲ್ಲಿ ಮಲಗಲ್ಲ, ಕೆಳಗೆ ಒಂದು ಚಾಪೆ ಹಾಕಿನೇ ಮಲ್ಕೊಳ್ಳೋದು ಫ್ರಮ್ ಲಾಂಗ್ ಟೈಮ್. ಹಿ ಲವ್ ಸ್ಲೀಪಿಂಗ್ ಔಟ್ಡೋರ್ಸ್, ಟೆರೆಸಲ್ಲಿ ಮಲ್ಕೊಳ್ಳೋದು ಆ ಥರ. ಈವನ್ ಲೈಕ್ ಜಸ್ಟ್ ಒಂದು ಜಾಗಲ್ಲಿ ಹೋಗಿ ಗ್ರಾಸ್ ಮೇಲೆ ನಾವು ಮಲಗಿಬಿಡ್ತಾರೆ ಬೇಕಂದರೆ. ಹಿ ಈಸ್ ವೆರಿ ಲೈಕ್ ಹಿ ಈಸ್ ರಿಯಲಿ ಇನ್ ಟು ನೇಚರ್. ಆ್ಯಂಡ್ ಅವ್ರಿಗೆ ಆರ್ಗ್ಯಾನಿಕ್ ಥಿಂಗ್ಸ್ ತುಂಬ ಇಷ್ಟ. ಲೈಕ್ ಇಫ್ ಯು ಟೆಲ್ ಹಿಮ್ ನೋ ದಿಸ್ ಇಸ್ ಆರ್ಗ್ಯಾನಿಕ್, ಹಿಲ್ ಡೆಫಿನೆಟ್ಲಿ ಹ್ಯಾವ್ ಇಟ್. ಆ್ಯಕ್ಚುಲಿ ಅವ್ರಿಗೆ ಆ ಥರ ತುಂಬ ಇಷ್ಟ. ಆರ್ಗ್ಯಾನಿಕ್ ಫುಡ್ ತುಂಬ ಇಷ್ಟ. ತುಂಬ ಖುಷಿ ಆಯಿತು ನೀವು ಈ ಥರ ಒಂದು ಸೀಕ್ರೆಟ್ಸ್ ಎಲ್ಲ ನಮಗೆ ಹೇಳಿದ್ದಕ್ಕೆ. ಆ್ಯಂಡ್ ಮ್ಯಾಮ್, ಇತ್ತೀಚೆಗೆ ನಾನು ನಿಮ್ಮ ಬಗ್ಗೆ ನನ್ನ ಫ್ರೆಂಡ್ ಮುಖಾಂತರ ಒಂದು ವಿಷಯ ಗೊತ್ತಾಯಿತು. ಹೌದಾ? ಲೈಕ್ ನೀವೊಂದು ಶೋಗೆ ಹೋಗ್ತೀರಾ, ಅಲ್ಲೊಬ್ಬರು ನಿರೂಪಣೆ ಮಾಡ್ತಾರೆ. ಅವರ ನಿರೂಪಣೆನ ನೀವು ಅಲ್ಲಿ ಅಪ್ರಿಷಿಯೇಟ್ ಮಾಡೋಕ್ಕಾಗಲ್ಲ. ಸೊ ನೀವೇನು ಮಾಡ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಹುಡುಕಿ ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತೀರಾ. ರೀಸೆಂಟಾಗಿ ಒಂದು 3 ದಿನದ ಹಿಂದೆ ನಡೆದಿರೋ ವಿಷಯ. ಸೊ ನಿಮ್ಮಂಥವ್ರು ನಮಗೆ ತುಂಬ ಬೇಕಾಗುತ್ತೆ. ಈ ಥರ ಸಪೋರ್ಟ್ ಯಾವಾಗಲೂ ಮಾಡ್ತೀರಿ ಅಂತ. ಅವ್ರು ಹೋಸ್ಟ್ ಮಾಡಿರೋದು? ಹೌದು. ಎಸ್, ತುಂಬ ಚೆನ್ನಾಗಿ ಹೋಸ್ಟ್ ಮಾಡಿದ್ರು ಆ್ಯಕ್ಚುಲಿ. ಓಕೆ, ಮೆಸೇಜ್ ಮಾಡಿದ್ರು. ನಿಮ್ಮ ಫ್ರೆಂಡಾ? ಹೌದು. ಓಕೆ, ದಟ್ಸ್ ನೈಸ್. ಯು ಡೋಂಟ್ ಎಕ್ಸ್ಪೆಕ್ಟ್ ದಿನದೇನು ಅಪ್ರಿಷಿಯೇಟ್ ಮಾಡೋದಿಲ್ಲ ಬಿಡು. ನಿಮಗೆ ಬಿಡಿ, ಸ್ಮಾಲ್ ಸ್ಕ್ರೀನಲ್ಲಿ ನೋಡ್ತಾನೆ ಇರ್ತೀರಲ್ಲ, ಬಹುಶಃ ಬಿಗ್ ಸ್ಕ್ರೀನಲ್ಲೂ ನೋಡ್ತೀನಿ. ಸೊ ಇಟ್ ಬಿ ಈಸಿ ಟು ಟ್ರ್ಯಾಕ್ ಯು ಡೌನ್. ಥ್ಯಾಂಕ್ ಯು. ನೋಡ್ದಾ, ಯಾವಾಗಲೂ ಅವ್ರ ಹೆಣ್ಮಕ್ಳಿಗೆ ಸಪೋರ್ಟ್. ಆದ್ರೂ ನಿನ್ನೆ ಹೊಗಳ್ತಾರೆ ಅಂತ ನನಗೆ ಯಾವುದೇ ನಂಬಿಕೆ ಇಲ್ಲ. ರಾಜಕೀಯಕ್ಕೆ ಬರೋದು ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಇಲ್ಲ, ಇನ್ ದ ಸೆನ್ಸ್ ನಾವು ಎನಿವೇಸ್ ಇಟ್ಸ್ ಪ್ರಜಾಕೀಯ ಫಾರ್ ಅಸ್. ಸೊ ರಾಜಕೀಯ ಇಲ್ಲ. ಸೊ ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ. ಬಿಕಾಸ್ ಅದ್ರ ಬಗ್ಗೆ ಆ್ಯಕ್ಚುಲಿ ತುಂಬ ಎಫರ್ಟ್ಸ್ ಇರುತ್ತೆ. ಆ್ಯಂಡ್ ಐ ಥಿಂಕ್ ತುಂಬ ಡೆಡಿಕೇಶನ್ ಬೇಕು. ರೈಟ್ ನಾವು ನನ್ನ ಹ್ಯಾಂಡ್ಸ್ ಆರ್ ಫುಲ್ ವಿತ್ ಮಕ್ಕಳು, ನನ್ನ ಕರಿಯರ್, ವರ್ಕು, ಪ್ರೊಡಕ್ಷನ್ ಅನ್ಕೊತೀನಿ. ಸೊ
ನನಗೆ ಸ್ವಲ್ಪ ಆ ಥರ ಕ್ರಿಯೇಟಿವ್ ವರ್ಕ್ ಸ್ವಲ್ಪ ಇಷ್ಟ. ಅದ್ರ ಜೊತೆಲಿ ನಾನು ಸ್ವಲ್ಪ ಇಮೋಷನಲ್, ಸೊ ಐ ಡೋಂಟ್ ಥಿಂಕ್ ಐ ಆಮ್ ಕಟ್ ಔಟ್ ಫಾರ್ ದ್ಯಾಟ್. ಪಾಲಿಟಿಕ್ಸ್, ಯಾ, ನಾನು ತುಂಬ ಇಮೋಷನಲ್ ಆ್ಯಂಡ್ ಸೆನ್ಸಿಟಿವ್. ಸೊ ಐ ಥಿಂಕ್ ಮೂವೀಸ್ ಆ್ಯಂಡ್ ಕ್ರಿಯೇಟಿವ್ ವರ್ಕ್, ನನಗೆ ಆರ್ಟಿಸ್ಟಿಕ್ ಏನಾದ್ರು ಕೇಳಿದರೆ ನಂಗೆ ತುಂಬ ಖುಷಿಯಾಗಿ ಮಾಡ್ತೀನಿ. ಅದು ಆ್ಯಕ್ಚುಲಿ ನನಗೆ ಸೋಷಿಯಲ್ ವರ್ಕ್ ತುಂಬ ಇಷ್ಟ. ಸೊ ಆವಾಗ ಏನೋ ಆಗುತ್ತೆ ನಾನು ಹೆಲ್ಪ್ ಮಾಡ್ತೀನಿ. ನಾನು ಖಂಡಿತ ಐಡಿಯಾಸ್ ಕೊಡ್ತೀನಿ, ಬಿಕಾಸ್ ಅಫ್ಕೋರ್ಸ್ ಈಸ್ ಡೂಯಿಂಗ್ ದಿಸ್, ಸೊ ನಾವು ಸಪೋರ್ಟ್ ಮಾಡಲೇಬೇಕು. ಆ್ಯಂಡ್ ಐಡಿಯಾ ತುಂಬ ಇಷ್ಟ ನನಗೆ ಪ್ರೊಜೆಕ್ಟ್ಗೆ, ಅದು ವಾಟ್ ಈಸ್ ಥಾಟ್ ಆಫ್ ದ ಟ್ರಾನ್ಸ್ಪರೆಂಟ್ ಗವರ್ಮೆಂಟ್. ಐ ಥಿಂಕ್ ಆಲ್ ಆಫ್ ಅಸ್ ವಾಂಟ್ ಅ ಚೇಂಜ್, ಎಸ್ಪೆಷಲಿ ಈ ಪ್ಯಾಂಡಮಿಕ್ ನಂತರ ಎವ್ರಿಬಡೀಸ್ ಥಾಟ್ ಪ್ರೊಸೆಸ್ ಚೇಂಜ್ ಆಗಿದೆ. ಎಲ್ಲರೂ ಸ್ವಲ್ಪ ಎನ್ವೈರ್ಮೆಂಟ್ ಬಗ್ಗೆ ಆಗಲಿ, ಫುಡ್ ಬಗ್ಗೆ ಆಗಲಿ, ತನ್ನ ಬಗ್ಗೆ ಆಗಲಿ ಎಲ್ಲ ಯೋಚನೆ ಮಾಡ್ತಿದ್ದಾರೆ ಜಾಸ್ತಿ ಜನ. ಆ್ಯಂಡ್ ಇಟ್ ಹಸ್ ಬ್ರಾಟ್ ಅಸ್ ಕ್ಲೋಸರ್ ಆಲ್ಸೋ, ಐ ಫೀಲ್. ಸೊ ಹೋಪ್ಫುಲಿ ಎಲ್ಲ ಪಾಸಿಟಿವ್ ಚೇಂಜಸ್ ಆಗುತ್ತೆ ಅಂತ. ಹಾಗೆ ಆಗುತ್ತೆ. ನಾವು ಎದುರು ನೋಡ್ತಾ ಇದ್ದೀವಿ. ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸರ್ ಅಂಡ್ ಬೋತ್ ಆಫ್ ಯು. ಥ್ಯಾಂಕ್ ಯು. ಎಲ್ಲಿಯೂ ಕಾಣದ ಬೆಡಗಿಯ. ಈಗ ನೀವು ಸಾಕಷ್ಟು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮಾಡಿದ್ದೀರಾ. ಎಸ್. ತುಂಬ ಜನ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀರಾ. ಹೌದು. ಬಟ್ ಎಲ್ಲೋ ಒಂದು ಕಡೆ ಇನ್ನೊಂದು ಈ ಥರ ಕ್ಯಾರೆಕ್ಟ್ರು ನಾನು ಪ್ಲೇ ಮಾಡಬೇಕು ಅನ್ನೋ ಥರ ಇದ್ದರೆ ಅದು ಯಾವ ಥರ ಕ್ಯಾರೆಕ್ಟ್ರು? ನಾನು ಕಂಪ್ಲೀಟ್ಲಿ ಡ್ಯಾನ್ಸ್ ಬೇಸ್ಡ್ ಏನೋ ಮಾಡಲಿಲ್ಲ, ಕ್ಲಾಸಿಕಲ್ ಡ್ಯಾನ್ಸ್ ಬೇಸ್ಡ್ ಏನೋ ಮಾಡಲಿಲ್ಲ. ಆ್ಯಂಡ್ ಐ ಆಲ್ಸೋ ವಾಂಟ್ ಟು ಡೂ ಅ ನೆಗೆಟಿವ್ ರೋಲ್. ಐ ಹ್ಯಾವ್ ನೆವರ್ ಡನ್ ಅ ನೆಗೆಟಿವ್ ರೋಲ್, ಪ್ರಾಪರ್ ಔಟ್ ಆ್ಯಂಡ್ ಔಟ್ ನೆಗೆಟಿವ್ ರೋಲ್. ನೀವು ಡ್ಯಾನ್ಸ್ ಬಗ್ಗೆ ಹೇಳಿದ್ದಕ್ಕೆ, ನೀವು ಹೆಂಗೆ ಮನೇಲಿ ಯೂಶ್ವಲಿ ಡ್ಯಾನ್ಸ್ ಮಾಡ್ತಿರ್ತೀರಾ? ನನಗೆ ಡ್ಯಾನ್ಸ್ ತುಂಬ ಇಷ್ಟ. ನಾನು ಕ್ಲಾಸಿಕಲ್ ಕಲ್ತಿದ್ದೀನಿ. ಐ ಕುಡೆಂಟ್ ಫಿನಿಶ್ ಮೈ ಗ್ರ್ಯಾಜುಯೇಷನ್ ಇನ್ ಭರತನಾಟ್ಯಂ. ಆ್ಯಂಡ್ ಟಚಸ್ ಆಫ್ ರವೀಂದ್ರ ಸಂಗೀತ್ ಆ್ಯಂಡ್ ಆಲ್ ಆಫ್ ದ್ಯಾಟ್ ಇಸ್ ದೇರ್, ಬಿಕಾಸ್ ಐ ಬೆಂಗಾಲಿಂದ ಬಂದಿದ್ದೀನಿ. ಬಟ್ ಡ್ಯಾನ್ಸ್ ತುಂಬ ಇಷ್ಟ. ಸೊ ಐ ಥಿಂಕ್ ತುಂಬ ದಿವಸ ಆಯಿತು ಡ್ಯಾನ್ಸ್ ಸಬ್ಜೆಕ್ಟ್ ಬಂದಿಲ್ಲ. ಇನ್ನೊಂದು ಏನಂದರೆ ಮೈಥಾಲಜಿಕಲ್ ಸಬ್ಜೆಕ್ಟ್. ಸೊ ದೇವರ್ ಬೇಸ್ಡು ನನಗೆ ತುಂಬ ಇಷ್ಟ. ತುಂಬ ದಿವಸ ಆಯಿತು ಯಾವುದೋ ಒಂದು ದೇವರ್ ಬೇಸ್ಡ್ ಬಂದಿರೋದು, ಹೀರೋಯಿನ್ ಬೇಸ್ಡ್. ಸೊ ತುಂಬ ಇನ್ಸ್ಪೈರಿಂಗ್ ಆಗುತ್ತೆ ಅದು ಅಂತ. ಐ ಥಿಂಕ್ ನೀವು ನೋಡೋಕೊಂಥರ ಲಕ್ಷ್ಮಿ ಥರ ಇದ್ದೀರಾ. ಥ್ಯಾಂಕ್ ಯು. ಆ ಥರ ಮಾಡಿದ್ರೆ ಕನ್ನಡದಲ್ಲಿ ಏನಾದರೂ ಮಹಾಭಾರತನೋ ಅಥವಾ ರಾಮಾಯಣ ಆ ಥರ ಪಿಕ್ಚರ್ ಆದರೆ, ಸೊ ನೀವು ಯಾವ ರೋಲ್ ಪ್ಲೇ ಮಾಡಲಿಕ್ಕೆ ನೀವು ನನಗೆ ಇಷ್ಟಪಡ್ತೀರಿ? ಹೇಳಬೇಕು ನಾನು ಯಾವುದಕ್ಕೆ ಸೂಟ್ ಆಗ್ತೀನಿ ಅಂತ. ನೀವು ರಾಮಾಯಣದಲ್ಲಿ ಸೀತೆ ರೋಲೇ ಮಾಡ್ಬೋದು ನಾನು. ದೆನ್ ಅದೇನೇ ಆಗಲಿ. ಬಟ್ ನನಗೇನಂದರೆ ಐ ಥಿಂಕ್ ಆ ಕ್ಯಾರೆಕ್ಟರೈಸೇಷನ್ಸು, ಆಮೇಲೆ ಡೈಲಾಗ್ ಡೆಲಿವರಿ, ಈ ಪೌರಾಣಿಕಗಳು ನಾನು ಆ ಥರ ಯಾವುದೂ ಮಾಡಲಿಲ್ಲ. ಸೊ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ಸುತ್ತೆ. ಮ್ಯಾಮ್, ನೀವೊಬ್ಬರು ಸೂಪರ್ ಸ್ಟಾರ್ ಹೆಂಡತಿಯಾಗಿ, ಒಬ್ಬ ಸೆಲೆಬ್ರಿಟಿಯಾಗಿ ಇಷ್ಟು ಸಿಂಪಲ್ ಆಗಿರೋಕ್ಕೆ ಹೇಗೆ ಸಾಧ್ಯ? ಸೂಪರ್ ಸ್ಟಾರ್ದು ಟ್ಯಾಗ್ ಲೈನ್ ಏನು ಹೇಳಿ? ರಿಯಲ್ ಸ್ಟಾರ್. ಸೊ ನಾವು ರಿಯಲ್ ಆಗಿರಬೇಕಲ್ಲ. ನೋ, ಬಟ್ ಹೀ ಈಸ್ ಆಲ್ಸೋ ವೆರಿ ಸಿಂಪಲ್. ಆ್ಯಂಡ್ ಎಲ್ಲರೂ ಮನೆಯಲ್ಲಿ ನಾವು ಸಿಂಪಲ್ ಆಗಿರ್ತೀವಿ. ಸಿ ವಿ ಆರ್ ಓನ್ಲಿ ಸೆಲೆಬ್ರಿಟೀಸ್ ಫಾರ್ ಪೀಪಲ್ ಹೂ ಡೋಂಟ್ ನೋ ಅಸ್. ರೆಗ್ಯುಲರ್ ಆಗಿ ನೋಡಿದವ್ರಿಗೆ ನಾವು ರೆಗ್ಯುಲರ್ ಪೀಪಲ್ ಥರನೇ ಇರ್ತೀವಿ ಅಲ್ವಾ? ನೋಡು, ಅವರು ಸೆಲೆಬ್ರಿಟಿ ಆದರೂ ಎಷ್ಟು ಸಿಂಪಲ್ ಆಗಿದ್ದಾರೆ. ನೀನು ಇದೆಯಾ ಖಾಲಿ ಪಲಾವ್, ಯಾವಾಗ ನೋಡಿದ್ರೆ ಎಲ್ಲರ ಮುಂದೆ ಶೋ ಆಫ್ ತೋರಿಸ್ಕೊಂಡಿರ್ತೀಯ. ಆ ಆಫೀಸಲ್ಲಂತೂ ಆ ಗೌರಿ ಮುಂದೆ ಅಂತ ಮಾತಾಡ್ಕೊಂಡೇ ಇರ್ತೀಯ. ನಿನ್ನ ಜೊತೆ ಬಂದಿದ್ರೆ ನನಗೆ ತಲೆ ಇಲ್ಲ. ಅಟ್ಲೀಸ್ಟ್ ನಾನು ಶೋ ಆಫ್ ಆದರೂ ಮಾಡ್ತೇನೆ. ನಿನ್ನ ಥರ ರಿಕ್ವೆಸ್ಟ್ ಎಲ್ಲ ಕಾಲಿಗೆ ಬಿದ್ದೆಲ್ಲ ಕೇಳ್ಕೊಳ್ಳಲ್ಲ. ನನಗೆ ಲೈಕ್ ಮಾಡಿ, ನನ್ನ ಇಷ್ಟಪಡಿ ಅಂತ. ಹಲೋ, ಏನು ನಿನ್ನ ಮಾತಿನ ಅರ್ಥ? ಹಂಗಂದ್ರೆ ನಾನು ಎಲ್ಲರ ಹತ್ರ ಹೋಗಿ ಲೈಕ್ ಮಾಡಿ ನನ್ನ ಇಷ್ಟಪಡಿ ಅಂತ ಹೇಳ್ತೀನಿ. ಇವತ್ತು ಈ ಇಂಟರ್ವ್ಯೂ ಮುಗಿಸ್ತೀರಾ ಅಥವಾ ನಿಮ್ಮದೇ ನಡೆಯುತ್ತೆ? ಸಾರಿ ಮ್ಯಾಮ್. ಥ್ಯಾಂಕ್ ಯು. ಏನು ಮುಖ ನೋಡ್ತಿದ್ಯಾ? ಕೇಳು ಕ್ವೆಶನ್ನ. ಹಾಂ, ನಿನಗೆ ಅದೆಲ್ಲ ಎಲ್ಲಿಂದ ಬರ್ಬೇಕು ನಿಂಗೆ ಆ ಬುದ್ಧಿ ಅಲ್ಲ? ಕ್ವೆಶನ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂತಿದ್ಯಾ. ನಾನು ನೋಡಿ ಈಗ ಹೇಗೆ ಕೇಳ್ತೀನಿ ಅಂತ. ಮ್ಯಾಮ್, ಆ್ಯಕ್ಚುಲಿ ಐ ವಾಂಟೆಡ್ ಟು ಆಸ್ಕ್ ಒನ್ ಮೋರ್ ಥಿಂಗ್. ಆವಾಗಲೇ ನಾವು ಸಿನಿಮಾ ಬಗ್ಗೆ ಮಾತಾಡ್ತಿದ್ವಿ. ನೀವು ರಿಗ್ರೆಟ್ ಮಾಡಿದ ಮೂವಿ ಯಾವುದಾದ್ರೂ ಇದೆಯಾ? ಐ ಮೀನ್, ಈ ಕ್ಯಾರೆಕ್ಟರ್ ಮಾಡಬಾರ್ದಾಗಿತ್ತು, ಈ ಮೂವಿ ಮಾಡಬಾರ್ದಾಗಿತ್ತು ಅಂತ. ಆ್ಯಕ್ಚುಲಿ ಐ ನೆವರ್ ವಾಂಟೆಡ್ ಟು ಬಿ ಆನ್ ಆ್ಯಕ್ಟರ್. ಅದು ಬೈ ಚಾನ್ಸ್ ಆಗಿತ್ತು. ಐ ಲರ್ನ್ ಆನ್ ದ ಜಾಬ್. ಸೊ ನನಗೆ ಲೈಕ್ ಫಾರ್ಮಲ್ ಟ್ರೈನಿಂಗ್ ಆಗಲಿಲ್ಲ ಯಾವಾಗ. ಸೊ ನಾನು ಎಲ್ಲ ಮೂವಿಯಿಂದ ನಾನು ಕಲ್ತೀನಿ. ಸೊ ವಾಟ್ ಯು ಆರ್ ಸೀಯಿಂಗ್ ಮೀ ಟುಡೇ ಈಸ್ ಅ ಪ್ರಾಡಕ್ಟ್ ಆಫ್ ಆಲ್ ದ ಮೂವೀಸ್ ದಟ್ ಐ ಹ್ಯಾವ್ ಡನ್ ಮೈ ಆ್ಯಸ್ ಅನ್ ಆ್ಯಕ್ಟ್ರೆಸ್. ಅದೆಲ್ಲ ಎಕ್ಸ್ಪೀರಿಯನ್ಸಿಂದನೇ ಬಂದಿರೋದು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಯಾವ ಮೂವಿ ಚೆನ್ನಾಗಿತ್ತು, ಹಿಟ್ ಆಗಿತ್ತು, ಯಾವ ಮೂವಿ ಚೆನ್ನಾಗಿರಲಿಲ್ಲ, ಬಟ್ ಎಕ್ಸ್ಪೀರಿಯನ್ಸಸ್ ಹ್ಯಾಸ್ ಶೇಪ್ಡ್ ಮಿ ಅ ಲಾಟ್. ಸೊ ಇಟ್ಸ್ ಆಲ್ ಬಿನ್ ವೆರಿ ಗುಡ್. ಓಕೆ, ಅದು ಮಿಸ್ ಮಾಡ್ಕೊಂಡಿದ್ದು ಅಂದರೆ ಈ ಕ್ಯಾರೆಕ್ಟರ್ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ, ಮಾಡಿದರೆ ಚೆನ್ನಾಗಿತ್ತು ಅಂತ. ಅರ್ಜುನ್ ಸರ್ಜಾ ಅವ್ರದ್ದು ವೇದಮ್ ನನಗೆ ಮಿಸ್ ಆಯಿತು ಬಿಕಾಸ್ ಆಫ್ H2O ಆಲ್ಮೋಸ್ಟ್ 3 years ಶೂಟ್ ಮಾಡಿದ್ವಿ. ಸೊ ತುಂಬ ಮೂವೀಸ್ ಐ ಸಪೋಸ್ ಟು ಡೂ ಅ ಕಪಲ್ ಆಫ್ ತಮಿಳ್ ಫಿಲ್ಮ್ಸ್. ಸೊ ಅದೆಲ್ಲ ಸ್ವಲ್ಪ ಮಿಸ್ ಮಾಡ್ಕೊಂಡಿದ್ದೀನಿ. ಬಟ್ ಇಟ್ಸ್ ಓಕೆ, ಐ ಸ್ಟಿಲ್ ಗಾಟ್ ಉಪಿ ಆಫ್ಟರ್ H2O. ಸೊ ಇಟ್ ವಾಸ್ ವರ್ತ್ ಇಟ್. ದಟ್ ವಾಸ್ ಸೋ ಕ್ಯೂಟ್. ನೀವು ಎಷ್ಟು ಮಾಡಿಲ್ಲ ಅಂದರೆ ನಮಗೆ ನೀವು ಮಿಸ್ ಆಗಿಬಿಡ್ತಾರೆ. ಹೌದಲ್ವಾ? ಹೌದು. ಸೊ ಎಲ್ರಿಗೂ ಓದೋದಾಯ್ತಲ್ವಾ? ನನಗೆ ನೀವು ಸಿಕ್ಕಿದ್ದೀರಾ, ನನಗೆ ನಾನು ಸಿಕ್ಕಿದ್ದೀನಿ. ಪರವಾಗಿಲ್ಲ. ಮೇಡಮ್, ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸೊ ಲಾಕ್ಡೌನ್ಗಿಂತ ಮುಂಚೆ ನಾವು
ಉಗ್ರಾವತಾರ ಅಂತ ಒಂದು ಮೂವಿ ಸ್ಟಾರ್ಟ್ ಮಾಡಿದ್ದೀವಿ. ಇಟ್ಸ್ ಅನ್ ಆ್ಯಕ್ಷನ್ ಮೂವಿ. ಸೊ ಐ ಆಮ್ ಪ್ಲೇಯಿಂಗ್ ಅ ಕಾಪ್ ಇನ್ ದ್ಯಾಟ್. ಸೊ ಅದು ಫಸ್ಟ್ ಟೈಮ್ ನನ್ನ ಕರಿಯರಲ್ಲಿ ನಾನು ಆ್ಯಕ್ಷನ್ ಮಾಡ್ತಾಯಿದ್ದೀನಿ. ಸೊ ಅದು ತುಂಬ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ 90% ಕಂಪ್ಲೀಟ್. ಜಸ್ಟ್ ಸಮ್ ಪ್ಯಾಚ್ ವರ್ಕ್ ಇಸ್ ಲೆಫ್ಟ್. ಆ್ಯಂಡ್ ಲಾಕ್ಡೌನ್ ನಂತರ 1980 ಅಂತ ಒಂದು ಮೂವಿ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ಲೈಫ್ ಇಸ್ ಬ್ಯೂಟಿಫುಲ್ ವಿತ್ ಪೃಥ್ವಿ ಅಂಬಾರ್. ಸೊ ಅದು ಎರಡಿದೆ. ಕೈಮಾರ ಅಂತ ಒಂದು ಸ್ಟಾರ್ಟ್ ಆಗಿದೆ, ಅದು ಯೆಟ್ ಟು ಸ್ಟಾರ್ಟ್ ಶೂಟಿಂಗ್. ಸೊ 1980 ಈಸ್ ಅ ಸೈಕಲಾಜಿಕಲ್ ಥ್ರಿಲ್ಲರ್. 1980 ಟೈಟಲ್ ಬಿಕಾಸ್ ನನ್ನ ಕ್ಯಾರೆಕ್ಟರ್ 1980 ಒಂದು ನಾವಲಿಸ್ಟ್. ಸೊ ಇನ್ ದ್ಯಾಟ್ ಟೈಮ್ ಆ್ಯಂಡ್ ಅದು ತುಂಬ ಇಂಟ್ರೆಸ್ಟಿಂಗ್ ಬಿಕಾಸ್ ಅದರಲ್ಲಿ ಟೈಮ್ ಟ್ರಾವೆಲ್ ಬಗ್ಗೆ ಫಸ್ಟ್ ಟೈಮ್ ಪ್ಯಾರಲಲ್ ಯೂನಿವರ್ಸ್ ಬಗ್ಗೆ ಕನ್ನಡದಲ್ಲಿ ಸ್ಕ್ರಿಪ್ಟ್ ಮಾಡಿದ್ದಾರೆ. ಐ ಡೋಂಟ್ ಥಿಂಕ್ ಇದುವರೆಗೂ ಬಂದಿದೆ ಅಂತ ನನಗೆ ಗೊತ್ತಿಲ್ಲ, ಬಂದಿದ್ದರು. ಬಟ್ ಸೊ ಸೈಮಲ್ಟೇನಿಯಸ್ ಆಗಿ 2020 ಆ್ಯಂಡ್ 1980 ಎರಡು ಕ್ಯಾರೆಕ್ಟರ್ಸು ಇನ್ವಾಲ್ವ್ ಆಗಿರುತ್ತೆ. ಸೊ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಕಾಂಟೆಂಟ್ ಕೂಡ. ಪ್ಲಸ್ ಇಟ್ಸ್ ಅ ಸೈಕಲಾಜಿಕಲ್ ಥ್ರಿಲ್ಲರ್. ಲೈಫ್ ಇಸ್ ಬ್ಯೂಟಿಫುಲ್ ಅಗೇನ್ ಅದು ನಮ್ಮ ಲೋಹಿತ್ ಮಮ್ಮಿ ಡೈರೆಕ್ಟರ್ ಅವರು ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದರು ಲಾಕ್ಡೌನ್ ನಂತರ, ಫ್ರೈಡೇ ಫಿಲ್ಮ್ಸ್ ಅಂತ. ಸೊ ಹಿ ಆಸ್ಕ್ ಮೀ ಟು ಡೂ ದಿಸ್ ವಿತ್ ಪೃಥ್ವಿ ಅಂಬಾರ್. ನಮ್ಮದು ದಿಯಾದು ಪೃಥ್ವಿ ಆಫ್ ಕೋರ್ಸ್ ಈಸ್ ವೆರಿ ನೈಸ್ ಟು ವರ್ಕ್ ವಿತ್ ಹಿಮ್. ಸೊ ಅದು ಒಂದು ಫೀಲ್ ಗುಡ್ ಫಿಲ್ಮ್ ಥರ. ಸೊ ಅದರಲ್ಲಿ ಐ ಪ್ಲೇ ಕ್ರಿಶ್ಚಿಯನ್ ಲೇಡಿ. ಸೊ ಮೀ ಆ್ಯಂಡ್ Prithvi's combination is very different in that movie. So different genres basically. Yeah. ಸೊ ನೀವು ಥಿಯೇಟರ್ ಎಲ್ಲ 100% ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ? Actually 1980 theatre release ಅನ್ಕೊಂಡಿದ್ರು ಅವರು because they really worked hard on the graphics and all those things. But ಇವಾಗ ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ for like what's going to happen. But ಥಿಯೇಟರ್ ಆಗಲಿಲ್ಲ ಅಂದರೆ ಮೇ ಬಿ ದೇ ವಿಲ್ ಕಮ್ ಆನ್ OTT. Yeah. ಆಲ್ ದಿ ಬೆಸ್ಟ್ ಟು ಆಲ್ ಯೋರ್ ಪ್ರಾಜೆಕ್ಟ್ಸ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಈಗ ನೀವು ಹೇಳಿದ್ರಿ ಉಗ್ರಾವತಾರದಲ್ಲಿ ನೀವು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ, ಅದರಲ್ಲಿ ತುಂಬ ಸ್ಟನ್ಸ್ ಫೈಟ್ಸ್ ಎಲ್ಲ ಕಲ್ತಿದ್ದೀರಾ ಅಂತ. ಸೊ ನನಗೇನಾದರೂ ಒಂದೆರಡು ಫೈಟ್ಸ್ ಹೇಳ್ಕೊಡೋಕ್ಕಾಗತ್ತಾ? ಯಾ ಶೋರ್. ಯಾಕಂದರೆ ನಾನು ತುಂಬ ಟಾರ್ಚರ್ ಮಾಡ್ತಿರ್ತಾನೆ ಮ್ಯಾಮ್, ಅದಕ್ಕೆ ಅವನಿಗೆ ಜಗಳ ಆಡೋಣ ಅಂತ. ಫೈಟ್ಸ್ ಎಲ್ಲರೂ ಕೈಲೂ ಕಲಿಯೋದಕ್ಕಾಗಲ್ಲ, ಅದಕ್ಕೊಂದು ಕೆಪಾಸಿಟಿ ಇರಬೇಕು. ನೀನು ಮೇಡಮ್ ಆಗೋದಕ್ಕಾಗಲ್ಲ, ಅದನ್ನು ಫಸ್ಟ್ ತಿಳ್ಕೊ. ಬಟ್ ಎಲ್ಲ ಹೆಣ್ಮಕ್ಳು ಕಲ್ತಿರ್ಬೇಕು ಸೆಲ್ಫ್ ಡಿಫೆನ್ಸ್. ಐ ಅಗ್ರಿ ವಿತ್ ಹರ್ ಆನ್ ದಿಸ್ ಪಾಯಿಂಟ್. ಐ ಆಮ್ ಸಾರಿ ಮ್ಯಾಮ್. ನೀವಿಷ್ಟು ಸುಂದರವಾಗಿ ಕಾಣಿಸೋದಕ್ಕೆ ಏನು ಸೀಕ್ರೆಟ್? ಹೇರ್, ಮೇಕಪ್, ಸ್ಟೈಲಿಸ್ಟ್, ಇವೇನೋ ನೀವು ಚೆನ್ನಾಗಿ ಕಾಣಿಸ್ತೀರಾ. ಜ್ಯುವೆಲ್ರಿ. ಥ್ಯಾಂಕ್ ಯು. ದ್ಯಾಟ್ ಈಸ್ ನಿಮ್ಮ ಒಳ್ಳೆತನ. ನೀವು ಪ್ರೀತಿಯಿಂದ ನನ್ನ ನೋಡ್ತೀರಾ, ಅದಕ್ಕೆ ನಾನು ಸುಂದರವಾಗಿ ಕಾಣಿಸ್ತೀನಿ. ಅದು ಸ್ವಲ್ಪ ಉಪೇಂದ್ರ ಅವರ ಡೈಲಾಗ್ ಸ್ಟಾಕಿಂದ ತೊಗೊಂಡು ಹೇಳ್ತಾ ಇದ್ದೀನಿ. ಮತ್ತೆ ಅವ್ರ ಜೊತೆ ಇಷ್ಟು ವರ್ಷ ಇದ್ದೀರಾ ಅಂದಮೇಲೆ ಇಷ್ಟಾದರೂ ಮಾತಾಡೋದು ಯಾವಾಗ ಹೇಳ್ತಾರಲ್ವಾ, ಫಸ್ಟ್ ಆಫ್ ಆಲ್ ನನ್ನನ್ನು ಇಷ್ಟಪಡೋವಾಗ ನಾನು ಚೆನ್ನಾಗಿ ಕಾಣಿಸ್ತೀನಿ ನಿನಗೆ ಅಂತ ಅಲ್ವಾ. ನಾನು ಸ್ವಲ್ಪ ಫಿಲಾಸಾಫಿಕಲ್ ಆಗಿಬಿಟ್ಟಿದ್ದೀನಿ ಜೊತೆಲಿ ಇದ್ದಿದ್ದು. ಏನು ಮಾಡೋದು? ಉಪ್ಪಿ ಸರ್ ತುಂಬ ಪುಸ್ತಕ ಓದ್ತಾರೆ ಅಂತೆಲ್ಲ ಕೇಳಿದ್ದೀವಿ. ಸೊ ಯಾ ಐ ಮೀನ್ ಓದ್ತಿದ್ರು. ಇವಾಗ ಸ್ವಲ್ಪ ಈಸ್ ಬ್ಯುಸಿ ವಿತ್ ಹಿಸ್ ಪ್ರೊಜಾಕಿಯಾ ಆ್ಯಂಡ್ ಆಲ್ ದ್ಯಾಟ್. ಬಟ್ ಯಾ ನಾವೆಲ್ಸ್ ಇಷ್ಟಪಡ್ತಾರೆ ಅವರು. ಆಮೇಲೆ ಫಿಲಾಸಫಿ ಓದ್ತಾರೆ, ಸಾಹಿತ್ಯ. ಈಸ್ ಇನ್ ಟು ಆಲ್ ಆಫ್ ದ್ಯಾಟ್. ಯಾ. ಅವರ ಒಂದು ಯಾವ ಗುಣ ನಿಮ್ಗೆ ತುಂಬ ಇಷ್ಟ ಆಗುತ್ತೆ? ಅವರು ತುಂಬ ಈಸಿ ಗೋಯಿಂಗ್ ಇನ್ ದ ಸೆನ್ಸ್ ತುಂಬ ತಲೆ ಕೆಡಿಸ್ಕೊಳ್ಳಲ್ಲ. ಲೈಕ್ ತುಂಬ ಜನ ನನ್ನ ಫುಡ್ ಹೀಗೆ ಇರಬೇಕು ಅಥವಾ ಒಂದು ಡ್ರೆಸ್, ಎಸ್ಪೆಷಲಿ ಆ್ಯಕ್ಟರ್ಸ್ಗೆ ಅದು ಇದ್ದೇ ಇರುತ್ತೆ ಜಾಸ್ತಿ. ಸ್ವಲ್ಪ ಅದು ಪರ್ಫೆಕ್ಷನ್ ಬೇಕು ಅಥವಾ ಈಸ್ ಓಕೆ. ಲೈಕ್ ಫುಡ್ ಕೋಲ್ಡ್ ಆಗಿದ್ರೂ ಈಸ್ ಓಕೆ, ಡ್ರೆಸ್ ಸಿಂಪಲ್ ಆಗಿದ್ರೂ ಈಸ್ ಓಕೆ. ಆ್ಯಂಡ್ ಬೇಗ ಫರ್ಗಿವ್ ಮಾಡ್ತಾರೆ, ಲೈಕ್ ಮರ್ತು ಹೋಗ್ಬಿಡ್ತಾರೆ. ತುಂಬ ಯಾವುದು ಏನೋ ಮಿಸ್ ಆಗಿದ್ರೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಈಸ್ ವೆರಿ ಚಿಲ್ಡ್ ಔಟ್ ದ್ಯಾಟ್ ವೇ. ಲೈಕ್ ಇಟ್ಸ್ ವೆರಿ ಈಸಿ ಟು ಬಿ ವಿತ್ ಹಿಮ್ ದ್ಯಾಟ್. ಯಾ ಸಿಂಪಲ್. ನನಗೂ ಇದೇ ಥರ ಗಂಡ ಸಿಗಲಿ. ನೀನು ಖಂಡಿತ ಸಿಗಲ್ಲ ಬಿಡು. ಬಟ್ ಕೆಲವು ವಿಷಯಗಳಲ್ಲಿ ಈಸ್ ಡಿಫಿಕಲ್ಟ್. ಲೈಕ್ ಮರು ಜಾಸ್ತಿ ಇದೆ. ಎನಿವೇಸ್ ಐ ವಿಲ್ ಟಾಕ್ ಅಬೌಟ್ ದ ಗುಡ್ ಪಾರ್ಟ್ಸ್ ಓನ್ಲಿ. ಅಂಥದ್ದಂದರೆ ಅಡುಗೆ ಮಾಡಲ್ಲ, ಮರು ಪ್ರತಿ ವರ್ಷ ಎಲ್ಲ ಜ್ಞಾಪಕ, ಲೈಕ್ ಬರ್ತ್ಡೇಸ್ ಮಾಡ್ತು ಹೋಗ್ಬಿಡ್ತಾರೆ. ಟೈಮ್ ಸೆನ್ಸ್ ಇಲ್ಲ, ತುಂಬ ಮರು. ಲೈಕ್ ಈ ಬೆಳಗ್ಗೆಲ್ಲಿದ್ರೆ ಸಂಜೆ ಒಳಗೆ ಮಾಡ್ತಿರ್ತಾರೆ. ಲೈಕ್ ಇವತ್ತು ನಾವು ಆಚೆ ಊಟಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ಬೈ ದ ಟೈಮ್ ಹಿ ಕಮ್ಸ್ ಬ್ಯಾಕ್ ಹಿ ವುಡ್ ಹ್ಯಾವ್ ಫರ್ಗಾಟನ್. ಜಾಸ್ತಿ ಮಾತಾಡಲ್ಲ. ಇನ್ ಇಸ್ ಓನ್ ಸ್ಪೇಸ್ ಝೋನ್ ಮೋಸ್ಟ್ ಆಫ್ ದ ಟೈಮ್. ಅಲ್ಲ, ಅವ್ರು ನಿಮ್ಮ ಮುಖ ನೋಡ್ತಿದ್ರೆ ಮಾತು ಬರುತ್ತಾ? ನಿಮ್ಮನ್ನು ನೋಡ್ಕೊಂಡು ಹಾಗೇ ಇರಬೇಕು ಅನ್ಸುತ್ತೆ. ನಾನು ಹಾಗೆ ಅನ್ಕೊತೀನಿ ಕೆಲಸತಿ. ಹಂಗೆ ಇರ್ಬೋದು. ಅದೇ ನಿಜ ಇರ್ಬೋದಲ್ಲ, ಅದೇ ನಿಜ. ಮ್ಯಾಮ್, ಉಪ್ಪಿ ಸರ್ ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಡೈರೆಕ್ಟರ್ ಆ್ಯಂಡ್ ಆ್ಯಸ್ ಅ ಪೊಲಿಟಿಷಿಯನ್, ಅವ್ರದ್ದು ಯಾವ ಪಾರ್ಟ್ ನಿಮ್ಗೆ ತುಂಬ ಇಷ್ಟ? ವಿಚ್ ರೋಲ್? ಐ ಥಿಂಕ್ ಈಸ್ ಅ ವೆರಿ ಗುಡ್ ಡಿರೆಕ್ಟರ್. ಓಕೆ. ಗುಡ್ ಆ್ಯಕ್ಟರ್ ಖಂಡಿತ. ಈಸ್ ಅ ವೆರಿ ಗುಡ್ ಫಾದರ್. ಚಿನ್ನಿ ದಟ್ಸ್ ಗುಡ್. ಆ್ಯಂಡ್ ಅದು ತುಂಬ ಇಷ್ಟ. ಆ್ಯಂಡ್ ಹೀಸ್ ಅ ವೆರಿ ಗುಡ್ ಸನ್ ಟು ಹಿಸ್ ಪೇರೆಂಟ್ಸ್. ಮೋರ್ ಲೈಕ್ ಇಫ್ ಯು ಲೈಕ್ ನಾನು ಪರ್ಸ್ನಲಿ ಹೇಳ್ತೀನಿ, ಹಸ್ಬೆಂಡ್ ಫಾದರ್ ಸನ್ ಇದ್ದರೆ ಗುಡ್ ಫಾದರ್, ಗುಡ್ ಸನ್ ಆ್ಯಂಡ್ ದೆನ್ ಗುಡ್ ಹಸ್ಬೆಂಡ್. ಅದಕ್ಕಿಂತ ಮುಂಚೆ ಗುಡ್ ಫ್ರೆಂಡ್, ದೆನ್ ಗುಡ್ ಹಸ್ಬೆಂಡ್. ಬಟ್ ಯಾ, so that is the order. And this side I think director, ಪ್ರೊಜಾಕಿಯಾ and then actor. ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ.
ಬಟ್ ನಿಮಗೆ ನನ್ನ ಗಂಡ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಬೇಕಿತ್ತು, ಈ ಥರ ಒಂದು ಡೈರೆಕ್ಷನ್ ಮಾಡಬೇಕಿತ್ತು. ಸೊ ಅವ್ರಿಗೆ ತುಂಬ ಆ್ಯಸ್ ಅನ್ ಆ್ಯಕ್ಟರ್ ತುಂಬ ಪೊಟೆನ್ಷಿಯಲ್ ಇದೆ. ಐ ಥಿಂಕ್ ತುಂಬ ಜನ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡಲಿಲ್ಲ. ಇನ್ನು ತುಂಬ ಸಿಮಿಲರ್ ರೋಲ್ಸ್ ಕೊಡ್ತಾರೆ, ಜಾಸ್ತಿ ಡೈಲಾಗ್ ಹೇಳೋದು, ಸ್ವಲ್ಪ ಲೌಡ್ ಆ್ಯಕ್ಷನ್. ಆ್ಯಂಡ್ ಹೀರೋಸ್ಗೆ ಐ ಥಿಂಕ್ ಜಾಸ್ತಿ ಮೇನ್ ಸ್ಟ್ರೀಮಲ್ಲಿ ಆ್ಯಕ್ಷನ್ ರೋಲ್ಸೇ ಜಾಸ್ತಿ ಪಾಪ್ಯುಲರ್ ಫಾರ್ ದ ಫ್ಯಾನ್ಸ್. ಸೊ ಐ ಥಿಂಕ್ ತುಂಬ ಜಾನರ್ಗಳಿದೆ. ಲೈಕ್ ಫಾರ್ ಎಕ್ಸಾಂಪಲ್ ಇಂಟೆನ್ಸ್ ಲವ್ ಸ್ಟೋರಿ ಮಾಡಿರಲಿಲ್ಲ ಉಪಿ, ತುಂಬ ದಿವಸ ಆಯಿತು. ಸೊ ಲೈಕ್ ಜಾಸ್ತಿ ಆ್ಯಕ್ಷನ್ ಅಥವಾ ಕಾಮಿಡಿ ಕಡೆ. ಸೊ ಇಂಟೆನ್ಸ್ ಲವ್ ಸ್ಟೋರಿ, ಮೆಚ್ಯೂರ್ ಲವ್ ಸ್ಟೋರಿ, ಫ್ಯಾಮಿಲಿ ಸ್ಟೋರೀಸ್, ರಿಯಲಿಸ್ಟಿಕ್, ಸೋಷಿಯಲ್ ಡ್ರಾಮಾ ಅಂಥದ್ದೆಲ್ಲ ವುಡ್ ಬಿ ಐ ಥಿಂಕ್ ಕೈಂಡ್ ಆಫ್ ಚಾಲೆಂಜ್ ಹಿಮ್ ಇನ್ ಅ ಡಿಫ್ರೆಂಟ್ ವೇ ಆಸ್ ಅನ್ ಆ್ಯಕ್ಟರ್ ಅಂತ ಹೇಳಿ. ಓಕೆ, ನಿಮಗೆ ಮತ್ತೆ H2O ರೀಕ್ರಿಯೇಟ್ ಮಾಡಬೇಕು ಅಂತ ಯಾವತ್ತಾದರೂ ಅನಿಸ್ತಾ? ನೋ ನೋ, ಬಿಕಾಸ್ ಐ ಥಿಂಕ್ ಸಮ್ ಥಿಂಗ್ಸ್ ಕ್ಯಾನ್ಟ್ ಬಿ ರೀಕ್ರಿಯೇಟೆಡ್ ದ ಸೇಮ್ ವೇ. ಆ ಮ್ಯಾಜಿಕ್ ಆಗಲಿ, ಆ ಸಿಚುವೇಶನ್ಸ್ ಆಗಲಿ. ಸೊ ಐ ಡೋಂಟ್ ಥಿಂಕ್ ಸೊ. Sequel is different, but recreating the whole thing, I don't think so, because there was some magic in that music and the place and the time. Now things are also different, alva. True, ma'am. So aduna, I don't think so. ನಿಮ್ಮ ಫೇವ್ರೇಟ್ ಹೀರೋ ಯಾರು ಮ್ಯಾಮ್? ನನ್ನ ಫೇವ್ರೆಟ್ ಹೀರೋ ನನ್ನ ಅಪ್ಪ. ಯಾರೊಬ್ಬರು ಹೇಳಲೇಬೇಕು ಅಂದರೆ ಆ್ಯಕ್ಟರ್ಸ್ಗೆ ಫೇವ್ರೇಟ್ ಆ್ಯಕ್ಟರ್? ಕನ್ನಡದಲ್ಲಿ ರಾಜ್ಕುಮಾರ್ ಅವರು, ಆ್ಯಂಡ್ ಬೆಂಗಾಲಿಂದ ಉತ್ತಮ್ ಕುಮಾರ್, ಆ್ಯಂಡ್ ಐ ಯೂಸ್ ಟು ಲವ್ ರಾಜೇಶ್ ಖನ್ನಾ ಅವರು. ಸದಾ ಕಣ್ಣಲ್ಲೇ ಪ್ರಣಯದ ಕವಿತೆ ಹಾಡುವೆ. ನಿಮಗೆ ಸೂಪರ್ ನ್ಯಾಚುರಲ್ ಪವರ್ ಸಿಕ್ಕಿದ್ರೆ ಯಾವ ಒಂದು ವಸ್ತುನ ಮಾಯ ಮಾಡ್ತೀರಾ? ಮಾಯ ಮಾಡಬೇಕಾ? ನನಗೆ ಮಾಯ ಮಾಡಿಬಿಡ್ತೀನಿ. ಸೊ ಐ ಕ್ಯಾನ್ ಆರಾಮಾಗಿ ಓಡಾಡ್ಬಿಟ್ಟು ಎಲ್ಲ ನೋಡಿಕೊಂಡು. ಅಲ್ಲ, ನೀವು ಮಾಯ ಆದರೆ ನಾವೆಲ್ಲ ಏನು ಮಾಡಬೇಕಾಗುತ್ತೆ? ಪಾಪ ಹುಡುಗರಲ್ಲ, ಪ್ರಿಯಾಂಕಾ ಅವ್ರು ಎಲ್ಲಿ ಅಂತ ಹುಡುಕ್ತಿರ್ತಾರೆ. ಇಂಡಿಯಾ ಥರ ಎಲ್ರಿಗೂ ಮನೆಗೆ ಹೋಗಿ ಎಲ್ಲಿ ಬೇಕಂದ್ರೆ ಸುತ್ಕೊಂಡು ಬರ್ಬೋದು, ಯಾರಿಗೆ ಗೊತ್ತಾಗಲ್ಲ. ನೋ, ಆ್ಯಕ್ಚುಲಿ ಫ್ರ್ಯಾಂಕ್ಲಿ ಸೂಪರ್ ನ್ಯಾಚುರಲ್ ಪವರ್ ಇದ್ದರೆ ಐ ವುಡ್ ಮೇಕ್ ಶೋರ್ ದಟ್ ಎವ್ರಿಬಡಿ ಈಸ್ ಹ್ಯಾಪಿ ಇನ್ ದಿಸ್ ವರ್ಲ್ಡ್, ಆ್ಯಂಡ್ ಎವ್ರಿಬಡಿ ಹ್ಯಾಸ್ ಫುಡ್ ಆ್ಯಂಡ್ ಎವ್ರಿಬಡಿ ಈಸ್ ಹ್ಯಾಪಿ. ಆ ಥರ ಏನೋ ಒಂದು. ಏನ್ ಆಗ್ತಾ ಇದೆಯಾ? ಬುದ್ಧಿಗಿದ್ಯಾ ನಿಂಗೆ? ಯಾಕೆ ಯಮ್ಮ ಅವ್ರನ್ನೆಲ್ಲ ಕರೆಸಿ ನಮ್ಮ ಮೋಟರ್ಸ್ನೆಲ್ಲ ಎಳ್ಕೊಂತ ಇದ್ದಾನೆ. ಈಗ ನನಗೆ ಉಪೇಂದ್ರ ಅವ್ರು ಮಾತಾಡ್ದಂಗೆ ಅನಿಸ್ತು. ನೋ, ಬಟ್ ಅದು ನಿಜ. ಐ ರಿಯಲಿ ಫೀಲ್ ದಟ್ gosh, if we had that power, that nobody should be hungry and nobody should suffer in this world, alva. That is the main power that God can give us, no? Yes. So I think we're making people happy. ನೀವು ನಿಮ್ಮ ಸೀರಿಯಲ್ ಮುಖಾಂತರ, ನನ್ನ ಮೂವೀಸ್ ಮುಖಾಂತರ ಟ್ರೈ ಮಾಡ್ತಾನೆ ಇರ್ತೀನಿ, ಅಥವಾ ನಮ್ಮದು ಅದು ಒಂದು ಫೋಟೋ ಆಗಲಿ, ಏನೋ ಒಂದು ಒಳ್ಳೆ ಮೆಸೇಜ್ ಆಗಲಿ. ಸೊ ಇಟ್ಸ್ ಅನ್ ಆನ್ ಗೋಯಿಂಗ್ ಪ್ರಾಸೆಸ್. ಅದಕ್ಕೆ ಒಂದು ಎಕ್ಸ್ಟ್ರಾ ಪವರ್ ಸಿಕ್ಬಿಟ್ರೆ ಏನೋ ಜಾಸ್ತಿ ಮಾಡ್ಬೋದು. ಯೂಶಲಿ ಯಾರಾದ್ರು ಇದನ್ನು ಕೇಳಿದಾಗ ನಾನು ಚೆನ್ನಾಗಿರಬೇಕು, ನನಗೇನೋ ಆಸ್ತಿ ಬರಬೇಕು, ದೊಡ್ಡವರಾಗಬೇಕು ಅಂತ ಹೇಳ್ತಾರೆ. ಬಟ್ ಯು ಸೆಡ್ ಎಲ್ಲರೂ ಚೆನ್ನಾಗಿರಬೇಕು ಇಡೀ. ನಾನಾದರೆ ಹಾಗೆ ಹೇಳ್ತೀನಿ ನಾನು ಮೋಸ್ಟ್ಲಿ. ಇವ್ನು ಸೆಲ್ಫಿಶ್, ಅದಕ್ಕೆ ನೀನೇ ಕಣ್ಮೇಡ. ನೀವು ತುಂಬ ಹೊಸ ಡೈರೆಕ್ಟರ್ಸ್ಗೆ ಚಾನ್ಸಸ್ ಕೊಡ್ತಾ ಇದ್ದೀರಾ. ಸೊ ನನಗೆ ಚಾನ್ಸ್ ಕೊಡ್ತಾರೆ? ನೋ ಮ್ಯಾಮ್, ನೋ. ಹಾಂ, ಬಟ್ ನೀವು ಸ್ಕ್ರಿಪ್ಟ್ ಅಕ್ಸೆಪ್ಟ್ ಮಾಡೋವಾಗ ನಿಮಗೆ ಅದು ರಿಸ್ಕ್ ಅನ್ಸಲ್ವಾ? ಸೊ ಇದು ವರ್ಕೌಟ್ ಆಗುತ್ತಾ, ಅವ್ರು ಹೇಳ್ದಂಗೆ ಅವ್ರು ಮಾಡ್ತಾರಾ ಅಂತ? ಇನ್ ದ ಸೆನ್ಸ್ ಆ ಥರ ಏನಿಲ್ಲ. ಹೊಸಬ್ರದ್ದು ಒಂದು ನಾವೆಲ್ಟಿ ಇರುತ್ತೆ, ಅವ್ರ ಸ್ಟೋರೀಸ್, ದ ವೇ ದೇ ವಾಂಟ್ ಟು ಶೂಟ್. ಆ್ಯಂಡ್ ತುಂಬ ಆ್ಯಕ್ಚುಲಿ ಇವಾಗ ತುಂಬ ಜನ ಹೊಸಬ್ರು ದೇರ್ ಲೈಕ್ ಟೆಕ್ನಿಕಲಿ ಕೂಡ ಸ್ಟ್ರಾಂಗ್, ತಿಳ್ಕೊಂಡೆಲ್ಲ ಬರ್ತಾರೆ, ಹೋಮ್ ವರ್ಕ್ ಮಾಡಿ. ಸೊ ನನಗೆ ತುಂಬ ಸೂಟ್ ಆಗುತ್ತೆ. ಆ್ಯಂಡ್ ದೇ ಥಿಂಕ್ ಆಫ್ ಮೀ ಇನ್ ನ್ಯೂ ಕೈಂಡ್ ಆಫ್ ರೋಲ್ಸ್ ಆ್ಯಂಡ್ ಕ್ಯಾರೆಕ್ಟರ್ಸ್. ನಂಗೆ ತುಂಬ ಇಷ್ಟ ಆಗುತ್ತೆ ಅದು. ಸೊ ಆ ಥಿಂಕಿಂಗ್ ಆಗಲಿ, ಆ ಎನರ್ಜಿ ಆಗಲಿ, ಆ್ಯಂಡ್ ಒಂದು ಇದು ಇರುತ್ತೆ ಅವ್ರಿಗೆ, ಒಂದು ಆಂಬಿಷನ್, ಏನೋ ಪ್ರೂವ್ ಮಾಡಬೇಕು. ಆ ಎನರ್ಜಿ ಇದೆ ಅಲ್ವಾ, ದಟ್ಸ್ ಅನ್ಪ್ಯಾರಲೆಲ್ಡ್ ಆ್ಯಕ್ಚುಲಿ. ಸೊ ಅವ್ರು ಈ ಫಸ್ಟ್ ಫಿಲ್ಮಲ್ಲಿ ದೇ ರಿಯಲಿ ವಾಂಟ್ ಟು ಪ್ರೂವ್ ದೆಮ್ಸೆಲ್ಸ್. ಇಟ್ಸ್ ದೇರ್ ಫಸ್ಟ್ ಚಾನ್ಸ್. ಸೊ ಅದು ಒಂದು ಎನರ್ಜಿ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ದೇ ವರ್ಕ್ ರಿಯಲಿ ಹಾರ್ಡ್. ಆ್ಯಂಡ್ ಒನ್ ಥಿಂಗ್ ಐ ಸಿ ಇಸ್ ದಟ್ ಓಕೆ, ಪ್ರೊಡ್ಯೂಸರ್ ಚೆನ್ನಾಗಿ ಲೈಕ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು, ಬಿಕಾಸ್ ಪ್ರೆಸೆಂಟೇಷನ್ ಇಸ್ ಇಂಪಾರ್ಟೆಂಟ್, ಚೆನ್ನಾಗಿ ರಿಲೀಸ್ ಆಗಬೇಕು, ಅದೆಲ್ಲ ನಾನು ಸ್ವಲ್ಪ ನೋಡ್ಕೊತೀನಿ. ಬಟ್ ಅದರದೇ ಐ ಜಸ್ಟ್ ಗೋ ವಿತ್ ಇಟ್. ಆ್ಯಂಡ್ ಫಾರ್ ಮೀ ದ ಮೇನ್ ಥಿಂಗ್ ಇಸ್ ನನಗೆ ಸ್ಟೋರಿ ಇಷ್ಟ ಆಗಬೇಕು, ನನ್ನ ಕ್ಯಾರೆಕ್ಟರ್ ಇಷ್ಟ ಆಗಬೇಕು. ಸೊ ಇಫ್ ಐ ಲೈಕ್ ದ್ಯಾಟ್, ದೆನ್ ಹಾಫ್ ದ ಬ್ಯಾಟಲ್ ಇಸ್ ಒನ್, ದೆನ್ ದ ರೆಸ್ಟ್ ಆಫ್ ಇಟ್ ಸಮ್ ಹೌ ದೇ ವಿಲ್ ಮೇಕ್ ಇಟ್ ಗುಡ್ ಅಂತ ನನ್ನ ಅನಿಸುತ್ತೆ. ಎಲ್ಲರೂ ನಿಮ್ಮ ಥರನೇ ಎಲ್ಲ ಹೊಸಬ್ರಿಗೆ ಅವಕಾಶ ಕೊಟ್ಟರೆ ಎಲ್ಲರೂ ಬೆಳೀತಾರೆ. ಸೊ ಥ್ಯಾಂಕ್ಸ್ ಫಾರ್ ದ್ಯಾಟ್ ಮ್ಯಾಮ್. ನಾವು ಹೊಸಬ್ರು ಇದ್ವಿ ಅಲ್ವಾ ಅಟ್ ಒನ್ ಪಾಯಿಂಟ್, ಈವನ್ ಯು ಆರ್ ನ್ಯೂ ಅಟ್ ಒನ್ ಪಾಯಿಂಟ್. ಎಲ್ಲರೂ ಎಕ್ಸ್ಪೀರಿಯನ್ಸ್ಡ್ ಆಗೇ ಬರೋಲ್ಲ. ಸೊ ಒಂದು ಫಸ್ಟ್ ಪ್ರಾಜೆಕ್ಟ್ ಎಲ್ಲರದ್ದು ಇರುತ್ತಲ್ವ. ಹೌದು. ಸೊ ಹಾಗಾಗಿ ಸಂಬಡಿ ಹ್ಯಾಸ್ ಟು ಡೂ ದ್ಯಾಟ್, ರೈಟ್? ನೀವು ಲಾಸ್ಟ್ 4-5 years ಅಲ್ಲಿ ಮಾಡ್ತಿರೋ ಮೂವೀಸ್ ನನಗೆ ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ಎಲ್ಲ ಡಿಫ್ರೆಂಟ್ ಹೊಸ ಥರ ಮಾಡ್ತಾ ಇದ್ದೀರಾ. ಈಗ ಪೈಪ್ಲೈನಲ್ಲಿರೋ ಪ್ರಾಜೆಕ್ಟ್ಸ್ ಕೂಡ ಅಷ್ಟು 4-5 ಹೊಸ ಮೂವೀಸ್. ಥ್ಯಾಂಕ್ ಯು. ದೇ ಆಲ್ ಸೌಂಡ್ ಡಿಫ್ರೆಂಟ್. ಟೈಟಲ್ಸ್ ಕೂಡ ಡಿಫ್ರೆಂಟ್ ಆಗಿದೆ, ಜಾನರ್ ಡಿಫ್ರೆಂಟ್ ಆಗಿದೆ. ನನ್ನ ಕ್ಯಾರೆಕ್ಟರ್ಸ್, ನನಗೆ ಅದು ಒಂದು ಪ್ರಯತ್ನ ಇರುತ್ತೆ ದಟ್ ನನಗೆ ಆಡಿಯನ್ಸ್ ನೋಡಿದಾಗ, ಈವನ್ ಇಫ್ ದರ್ ಇಸ್ ಅ ಗ್ಯಾಪ್,
ನಾನು ಬೇರೆ ಥರ ಕಾಣಿಸ್ಬೇಕು ಅಥವಾ ಬೇರೆ ಏನೋ ಒಂದು ಮೆಸೇಜ್ ಇರಬೇಕು ಅಥವಾ ನನ್ನ ಪರ್ಫಾರ್ಮೆನ್ಸ್ ಏನೋ ಒಂದು ಸ್ಟ್ರೈಕಿಂಗ್ ಇರಬೇಕು. ಇನ್ ದ ಸೆನ್ಸ್ ಫ್ರ್ಯಾಂಕ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಡೂಯಿಂಗ್ ಫೀಮೇಲ್ ಓರಿಯೆಂಟೆಡ್ ಮೂವೀಸ್ ಇನ್ ದ ಬಾಕ್ಸ್ ಆಫೀಸ್ ಆಫ್ಟರ್ ಗೆಟಿಂಗ್ ಮ್ಯಾರಿಡ್ ಮಕ್ಕಳ ನಂತರ ಒಂದು ಅದು ಏನು ಜಾನರ್ ನಾನು ಟು ಕ್ರಿಯೇಟ್ ಅ ಜಾನರ್ ಲೈಕ್ ದ್ಯಾಟ್ ಬಿಕಾಸ್ ಮೇನ್ ಸ್ಟ್ರೀಮ್ ಮೂವೀಸ್ ಜಾಸ್ತಿ ಒಂದೇ ಥರ ಇರುತ್ತೆ. ಸೊ ಅದು ಸಕ್ಸಸ್ ಆಗೋದು ಆಡಿಯನ್ಸ್ದು ಆ್ಯಕ್ಚುಲಿ ಅದು. ಸೊ ದೇ ಹ್ಯಾವ್ ಮೇಡ್ ದ ಮೂವಿ ಸಕ್ಸಸ್ಫುಲ್, ಅದಕ್ಕೆ ಅಪ್ರೋಚ್ ಮಾಡ್ತಿದ್ದಾರೆ ನನಗೆ ಮೇಕರ್ಸು. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್ ಆ್ಯಕ್ಚುಲಿ. ನಂದೊಂದು ಪರ್ಸ್ನಲ್ ಆಸೆ ಇದೆ. ಐ ವಾಂಟ್ ಟು ಸಿ ಯು ಇನ್ ಕಹಾನಿ ರೀಮೇಕ್. ರಿಯಲಿ? ಓಕೆ, ಬಟ್ ಕಹಾನಿ ಎಲ್ಲರೂ ನೋಡ್ಬಿಟ್ಟಿದಾರಲ್ವಾ? ನೋ, ಸ್ಟಿಲ್ ಆದರೂ ನೋಡ್ತೀವಿ ಇನ್ನೊಂದ್ಸರಿ. ನೋಡ್ತೀರಾ? ಸರಿ, ಓಕೆ, ಮಾಡೋಣ ಬಿಡಿ. So I think you can pull that role. I did something similar called Devaki. Okay. ದೇವಕಿಯಲ್ಲಿ ಆಕ್ಚುಲಿ ತುಂಬಾ ಜನ ಅದು ಕಹಾನಿ ರೀಮೇಕ್ ಅನ್ಕೊಂಡಿದ್ರು. ಬಟ್ ಆಕ್ಚುಲಿ ಅದಲ್ಲ, ಅದು ಸೆಪ್ರೇಟ್ ಕಥೆನೇ ಇತ್ತು. ಚೈಲ್ಡ್ ಟ್ರಾಫಿಕಿಂಗ್ ಇತ್ತು. ನನ್ನ ಮಗಳು ಐಶ್ವರ್ಯ ಇತ್ತು ಅದ್ರ ಜೊತೆಲಿ. ಸೊ 3 ವರ್ಷ ನಾವು ಕ್ಯಾಲ್ಕಟಲ್ಲಿ ಶೂಟ್ ಮಾಡಿದ್ವಿ ಆ ಮೂವಿನ. ಇಟ್ ವಾಸ್ ವೆರಿ ಇಂಟೆನ್ಸ್. Okay. So if you get a chance to see that, please watch it. Sure. ಹೇಗಿತ್ತು ಮ್ಯಾಮ್ ನಿಮ್ಮ ಮಗಳ ಜೊತೆ ಆ್ಯಕ್ಟ್ ಮಾಡಿದ್ದು? ಆ ಮೂವಿ ಆ್ಯಕ್ಚುಲಿ ನನಗೆ ಫ್ರ್ಯಾಂಕ್ಲಿ ನನ್ನ ಕರಿಯರಲ್ಲಿ ಐ ಥಿಂಕ್ ದಟ್ ವಾಸ್ ದ ಒನ್ ದಟ್ ನನಗೆ ತುಂಬ ದಿವಸ ನಿದ್ದೆ ಬಂದಿಲ್ಲ. ಅದು ಶೂಟಿಂಗ್ ನಂತರ ಅದರಲ್ಲಿ ಮಗಳು ಮಿಸ್ ಆಗುತ್ತೆ, ನಾನು ಹುಡುಕ್ತಾನೆ ಇರ್ತೀನಿ ಆ್ಯಂಡ್ ಆಲ್ ಆಫ್ ದ್ಯಾಟ್ ವಾಸ್ ದೇರ್. ನೋ, ಆ್ಯಂಡ್ ಬಿಕಾಸ್ ನನ್ನ ಮಗಳು ಮಾಡಿರೋದ್ರಿಂದ ಟು ಕಮ್ ಔಟ್ ಆಫ್ ದ್ಯಾಟ್ ನನಗೆ ಸ್ವಲ್ಪ ತುಂಬ ಕಷ್ಟ ಆಯಿತು ಅದು ಆ ಪರ್ಟಿಕ್ಯುಲರ್ ಮೂವಿ. लड़की का उम्र क्या है साहब? 10 साल. लगता है ये शकील के लड़कों का काम होगा साहब. ಈಗ ದಿಢೀರಂತ ದೇವ್ರ ಪ್ರತ್ಯಕ್ಷ ಆಗಿ ನಿಮಗೆ 3 ವರ ಕೊಟ್ಟರೆ ಓಕೆ, ಏನು ಕೇಳ್ಕೊತೀರಾ? ಜನರಲಿ ಪೀಪಲ್ ವುಡ್ ಸೇ ನನಗೆ ಇನ್ನೊಂದು ಇನ್ಫಿನಿಟ್ ವರಗಳು ಬರಲಿ ಅಂತ ಕೇಳ್ಕೊತೀನಿ. ಲೈಕ್ ಐ ಸೆಡ್, ಐ ವುಡ್ ಪ್ರಾಬಬ್ಲಿ ವಿಶ್ ಫಾರ್ ನೋಬಡಿ ಶುಡ್ ಗೋ ಹಂಗ್ರಿ ಎವರ್. ಯಾರಿಗೇನೋ ಕಾಯಿಲೆಗಳು ಬರಬಾರ್ದು, ನ್ಯಾಚುರಲ್ ಡೆತ್ ಆಗಲಿ. ಆ್ಯಂಡ್ 3ನೇದು I would probably say that nature should be as it is. Yeah. So somehow human beings and nature like sustain ಮಾಡಿ ಇರೋದು ಥರ ಇದ್ರೆ ಸೂಪರ್ ಆಗಿರುತ್ತೆ ಅಂತ. ಸೊ ಇದು 3 ಇರುತ್ತೆ ಅಂತ. ಕರೆಕ್ಟ್. ಕ್ಲೈಮೇಟ್ ಚೇಂಜಸ್ ಬಗ್ಗೆ ಎಲ್ಲರೂ ಹೇಳ್ತಾನೆ ಇರ್ತಾರೆ. ಆಸ್ ಯು ಸೆಡ್, ನಿಜ. ಸೊ ಲೈಕ್ ಈಕ್ವಲಿ ನೇಚರ್ ಇಸ್ ಸಸ್ಟೈನ್ಡ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಆಲ್ಸೋ ಪ್ರಾಸ್ಪರಿಂಗ್ ಈಕ್ವಲಿ ಅಂತ. ನಾವು ಕೇಳಿರೋ ಹಾಗೆ ಎಲ್ಲ ಸೂಪರ್ ಸ್ಟಾರ್ಸ್ ಆಗಲಿ ಸ್ಟಾರ್ಸ್ ಆಗಲಿ ಮೂವಿ ಮಾಡ್ತಾರೆ, ಅವ್ರ ಪಾಡಿಗೆ ಅವರು ಮೂವಿ ಬಂದಿದ್ದು ದುಡ್ಡು ತಗೋತಾರೆ, ಹೋಗ್ತಾರೆ. ಪ್ರಿಯಾಂಕಾ ಉಪೇಂದ್ರ ಅವರು ಮೂವಿ ಅಚ್ಚುಕಟ್ಟಾಗಿ ಮುಗಿಸಿ ಜೊತೆಗೆ ಪ್ರಮೋಷನ್ ಆ್ಯಕ್ಟಿವಿಟೀಸು ಮಾಡ್ತಾರೆ. ಇದು ಹೇಗೆ ಸಾಧ್ಯ? ಎಲ್ಲರೂ ಪ್ರಮೋಷನ್ ಮಾಡ್ತಾರೆ ಅಲ್ವಾ ಇವಾಗ ಅವ್ರ ಮೂವೀಸ್ದು. ಐ ಥಿಂಕ್ ಮೋಸ್ಟ್ ಎವ್ರಿಬಡಿ ಡಸ್. ತುಂಬ ಇಂಪಾರ್ಟೆಂಟ್. ಲೈಕ್ ನಾನು ಮುಂಚೆ ನಿಮಗೆ ಹೇಳ್ತಿದ್ದೆ ದಟ್ ಒಂದು ಜಾಗ ಕ್ರಿಯೇಟ್ ಮಾಡೋಕ್ಕೆ ನನಗೆ ಸ್ವಲ್ಪ ಟೈಮ್ ಆಯಿತು. ಇವಾಗ ಇಡೀ ಇಂಡಿಯಾದಲ್ಲಿ ಒಂದು ಕಾಂಟೆಂಟ್ ಓರಿಯೆಂಟೆಡ್ ಮೂವೀಸ್ ಎಲ್ಲರೂ ನೋಡ್ತಿದ್ದಾರೆ, ಇಫ್ ಯು ನೋ, ಬಿಕಾಸ್ OTT ಬಂದಾದಮೇಲೆ. ಸೊ ಇಟ್ಸ್ ನಾಟ್ ಜಸ್ಟ್ ಕರ್ನಾಟಕದ್ದು, ಬಟ್ ಇಲ್ಲಿ ಒಂದು ಒಳ್ಳೆ ಮೂವ್ಮೆಂಟ್ ಆಯಿತು ಅಂದರೆ ಹೊಸಬ್ರದ್ದು ಮೂವೀಸ್ ನೋಡೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಒಂದು ಜಾನರ್ ಕ್ರಿಯೇಟ್ ಆಯಿತು. ಒಂದಷ್ಟು ಜನ ದೇ ವಾಚ್ ಇಟ್ ಇನ್ ದ ಮಲ್ಟಿಪ್ಲೆಕ್ಸ್, ಯುನೋ, ಇನ್ ಅರ್ಬನ್ ಪ್ಲೇಸಸ್. ಸೊ ಅದು ನಮಗೆ ಒಂದು ಇದು ಆಯಿತು. ಸೊ ಫಾರ್ ದ್ಯಾಟ್ ವಿ ಹ್ಯಾವ್ ಟು ಪ್ರಮೋಟ್ ಬಿಕಾಸ್ ಬಜೆಟ್ಗಳು ತುಂಬ ಹ್ಯೂಜ್ ಆಗಿರಲ್ಲ. ಆ್ಯಂಡ್ ಇಟ್ಸ್ ಇಂಪಾರ್ಟೆಂಟ್ ಟು ಪ್ರಮೋಟ್ ಸೊ ದಟ್ ಪೀಪಲ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಸೊ ದೇ ಕಮ್ ಆ್ಯಂಡ್ ಸಿ ಯುವರ್ ಫಿಲ್ಮ್. ಸೊ ಹಾಗಾಗಿ ಬಿಕಾಸ್ ಪೋಸ್ಟರ್ಸ್, ಯು ಕ್ಯಾಂಟ್ ಪುಟ್ ಪೋಸ್ಟರ್ಸ್ ಎನಿ ಮೋರ್. ಸೊ ಹೇಗೆ ಹೌ ವಿಲ್ ಪೀಪಲ್ ನೋ ದಟ್ ಯುವರ್ ಮೂವೀಸ್ ಕಮ್? ಯು ಹ್ಯಾವ್ ಟು ಪ್ರಮೋಟ್ ಆ್ಯಂಡ್ ಟಾಕ್ ಅಬೌಟ್ ಇಟ್. ಎಸ್ ಫ್ಯಾಬ್ಯುಲಸ್ ಮ್ಯಾಮ್. ಅಂದರೆ ಈ ಥರ ನಮಗೆ ಇನ್ನೂ ಜಾಸ್ತಿ ಜನ ಹೊರಗೆ ಬಂದು ದೇ ನೀಡ್ ಟು ಡೂ ಲಾಟ್ ಆಫ್ ಕ್ರಿಯೇಟಿವ್ ಮೂವೀಸ್. ಅವಾಗ ನಮ್ಮದು ಕಂಟೆಂಟ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಟ್ರೂ. ಆ್ಯಂಡ್ ಐ ಫೀಲ್ ದಟ್ ಅಥೆಂಟಿಕ್ ರೈಟಿಂಗ್ ಇದೆ ಅಲ್ವಾ ನಮ್ಮದೇ ಅಂತ. ಇವಾಗ ಕರ್ನಾಟಕದೇ ರೈಟಿಂಗು, ಕರ್ನಾಟಕ ಸ್ಟೋರೀಸ್, ನಾವೆಲ್ಸ್, ಕರ್ನಾಟಕದ ಕಲ್ಚರು, ಲೈಕ್ ಹೇಗೆ ಬೇರೆ ಲ್ಯಾಂಗ್ವೇಜಸಲ್ಲಿ ಅವ್ರದ್ದು ತೊಗೊತಾರೆ. ಸೊ ನಾಟ್ ಜಸ್ಟ್ ರೀಮೇಕ್ಸ್ ಆಫ್ ಅದರ್ ಪೀಪಲ್ಸ್ ಮೂವೀಸ್, ಅವರ್ ಓನ್ ಸೋಲ್ ಆ್ಯಂಡ್ ಅವರ್ ಓನ್ ಕಲ್ಚರ್ ಆ್ಯಂಡ್ ಆ ಥರ ಮೂವೀಸ್ ಬಂದರೆ, ಸೊ ಅದು ಹೊಸ ರೈಟರ್ಸಿಂದನೇ ಬರಬೇಕು ಅಥವಾ ನಾವೆಲ್ ಬೇಸ್ಡೇ ಬರಬೇಕು. ಸೊ ನಮ್ಮದು ಒಂದು ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ ಅದರಿಂದ. ಆಗ್ಲಿಂದ ತುಂಬ ಸೀರಿಯಸ್ ಟಾಕ್ ಆಯಿತು. ಈಗ ಒಂಚೂರು ತರಲೆ ಮಾಡೋಣ. ಸೀರಿಯಸ್ ಕ್ವೆಶ್ಚನ್ಸ್ ಕೇಳಿದ್ರೆ ಅದೇ ಅದಕ್ಕೆ ಈಗ ತರಲೆ ಮಾಡ್ತೀನಿ. ನೀವು ಮತ್ತೆ ಉಪ್ಪಿ ಸರು ಜಗಳ ಆಡ್ತೀರಾ? ಎಸ್, ಅಫ್ ಕೋರ್ಸ್. ಯಾರು ಜಗಳ ಆಡಲ್ಲ, ನೀವು ಹೇಳಿ. ಯಾರು ಜಗಳ ಶುರು ಮಾಡೋದು ಫಸ್ಟು? ಮೋಸ್ಟ್ ಆಫ್ ದ ಟೈಮ್ ಉಪ್ಪಿನೇ. ನಾನು ತುಂಬ ಸೈಲೆಂಟ್, ಪೀಸ್ಫುಲ್, ನೈಸ್. ಆಗಲೇ ನೀವು ಹೇಳಿದ್ರಿ ಉಪ್ಪಿ ಸರ್ ತುಂಬ ಸೈಲೆಂಟ್, ಮಾತಾಡಲ್ಲ ಅಂತ. ಜಗಳ ಯಾರು ಬೇಕಂತ ಮಾಡಲ್ಲ, ಆಬ್ವಿಯಸ್ಲಿ ವಿಷಯಗಳಿರುತ್ತೆ. ಬಟ್ ಐ ಮೀನ್ ಐ ಥಿಂಕ್ ವೆನ್ ವಿ ವರ್ ಯಂಗರ್ ಸಣ್ಣ ಪುಟ್ಟ ವಿಷಯಗಳಿತ್ತು. ನಾವು ವಿವ್ ಬಿನ್ ಟುಗೆದರ್ ಫಾರ್ ಆಲ್ಮೋಸ್ಟ್ 18 ವರ್ಷ ಆಗೋಗಿದೆ. ಸೊ ಜೊತೆಯಲ್ಲಿ ವಿವ್ ಗ್ರೋನ್ ಟುಗೆದರ್. ಸೊ ಆಲ್ಸೋ ಮೆಚ್ಯೂರಿಟಿ ಸ್ವಲ್ಪ ಬಂದಿದೆ. ಮೇ ಬಿ ಹಿ ಮೈಟ್ ನಾಟ್ ಅಗ್ರಿ ವಿತ್ ಮೀ, ಬಟ್ ಐ ಫೀಲ್ ದಟ್ ಐ ಹ್ಯಾವ್ ಆಲ್ಸೋ ಗ್ರೋನ್. ಸೊ ಅಷ್ಟೊಂದೇನಿರಲ್ಲ, ಸಣ್ಣ ಪುಟ್ಟ ವಿಷಯಗಳು. ಜಗಳ ಆಡಿದ್ರೆ ಫಸ್ಟ್ ಕೂಲ್ ಆಗೋದು ಯಾರು? ಸಮ್ಟೈಮ್ಸ್ ಉಪಿ, ಸಮ್ಟೈಮ್ಸ್ ಹೇಳೋಕ್ಕಾಗಲ್ಲ. ಓಕೆ, ಡಿಪೆಂಡ್ಸ್ ಆನ್ ಹೂಸ್ ರೈಟ್ ಆ್ಯಂಡ್ ಹೂಸ್ ರಾಂಗ್, ಅದೆಲ್ಲ ಇರುತ್ತಲ್ವ. ಯಾರು ಫಾಲ್ಟ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಥರ ನಿಮ್ಮನ್ನು ಸಮಾಧಾನ ಮಾಡ್ತಾರೆ?
ಸಮಾಧಾನ ನನ್ನ ಸ್ವಲ್ಪ ಸಮಾಧಾನಗೆ ನಾನು ಇದು ಆಗೋಲ್ಲ ಬಿಕಾಸ್ ನನಗೆ ನನ್ನ ಓನ್ ಟೈಮ್ ಬೇಕು. ನನ್ನ ಲಿಟಲ್ ಡಿಫಿಕಲ್ಟ್ ಇದೆ. ನನಗೆ ಬೇಗ ಕೋಪ ಬರೋಲ್ಲ, ಬಟ್ ಐ ನೀಡ್ ಟೈಮ್ ಟು, ನಂಗೆ ಕೋಪ ಬಂದಾದ್ಮೇಲೆ ಐ ನೀಡ್ ಲಾಟ್ ಆಫ್ ಟೈಮ್ ವಿತ್ ಮೈ ಸೆಲ್ಫ್. ನನಗೆ ಅಷ್ಟು ಈಸಿ ಅಲ್ಲ ಸಮಾಧಾನ ಮಾಡೋದು. ಐ ಆಮ್ ನಾಟ್ ಅ ಫ್ಲವರ್ಸ್ ಆ್ಯಂಡ್ ಚಾಕ್ಲೇಟ್ಸ್ ಕೈಂಡ್ ಆಫ್ ಸಮಾಧಾನ ಆಯಿತು ಅಷ್ಟೇ ಅಂತ, ಅಷ್ಟು ಈಸಿ ಅಲ್ಲ. ಪಾಪ ಸರ್. ಯಾ, ಸ್ವಲ್ಪ ಪಾಪನೇ. ಉಪ್ಪಿ ಸರ್ ನಿಮ್ಮನ್ನ ಮುದ್ದಾಗಿ ಏನಂತ ಕರೀತಾರೆ? ಪ್ರಿಯಾ. ಓಕೆ, ನೀವು? ಉಪಿ. ಓಕೆ ಓಕೆ. ನಮಗೆ ನಿಮ್ಮ ಪರ್ಸಲ್ಲಿ ಯಾವ 3 ವಸ್ತು ರೆಗ್ಯುಲರ್ ಆಗಿರುತ್ತೆ? ನನ್ನ ಸೆಲ್ ಫೋನ್, ನನ್ನ ವಾಲೆಟ್ ಆ್ಯಂಡ್ ದೇವಿ ಫೋಟೋ. ದೇವಿ ಫೋಟೋ ಅಂದ್ರಿ, ಅದ್ರ ಬಗ್ಗೆ ಏನಾದರೂ ಒಂಚೂರು ಹೇಳ್ಬೋದಾ? ಯಾ, ಶ್ಯೂರ್. ಸೊ ನಾನು ತುಂಬ ದೇವಿ ನಂಬ್ತೀನಿ. ಸೊ ದುರ್ಗಮ್ಮ, ಕಾಳಿಮಾ, ಆ್ಯಂಡ್ ಐ ಬಿಲೀವ್ ಇನ್ ದಟ್ ಶಕ್ತಿ ಆ್ಯಂಡ್ ಪವರ್. ಆ್ಯಂಡ್ ಐ ಆಲ್ವೇಸ್ ಫೀಲ್ ದಟ್ ನನ್ನ ಜೀವನದಲ್ಲಿ ಏನೂ ಇದೆ ಎಲ್ಲ ದೇವ್ರದ್ದೇ ಬ್ಲೆಸ್ಸಿಂಗ್ಸು, ಯಾವುದು ಲಕ್ಕು ಇದು ಅದಲ್ಲ, ದೇವ್ರದ್ದು ಬ್ಲೆಸ್ಸಿಂಗ್ಸ್ ದೊಡ್ಡವ್ರದ್ದು ಬ್ಲೆಸ್ಸಿಂಗ್ಸ್ ಅಂತಾನೆ. ಸೊ ದಟ್ಸ್ ಇಸ್ ಮ್ಯಾನ್. ಸೊ ನಾನು ಚಿಕ್ಕ ವಯಸ್ಸಿಂದ ತುಂಬ ದೇವಿ ನಂಬ್ತೀನಿ. ಹಬ್ಬ ಅಂತ ಬಂದಿದ ತಕ್ಷಣ ಎಲ್ರಿಗೂ ನೆನಪಾಗೋ ಫಸ್ಟ್ ಸೆಲೆಬ್ರಿಟಿ ಅಂದರೆ ಪ್ರಿಯಾಂಕಾ ಅವರು. ಎಲ್ಲರೂ ಇಂಟರ್ವ್ಯೂ ಮಾಡ್ತಾರೆ, ಎಲ್ಲರೂ ನಿಮ್ಮ ಮನೇಲಿ ಪೂಜೆ ಹೇಗೆ ನಡೆಯುತ್ತೆ ಅಂತ ಕುತೂಹಲದಿಂದ ಕಾಯ್ತಿರ್ತಾರೆ, ನೀವು ಹೇಗೆ ರೆಡಿ ಆಗ್ತೀರಾ ಅಂತೆಲ್ಲ. ಹೌದಾ? ಸೀರಿಯಸ್ಲಿ ನಾನಂತೂ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಿರ್ತೀನಿ ಏನು ಅಂತ. ಸೊ ನಿಮಗೆ ಈಗ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಬರ್ತದೆ, ಸೊ ಅದನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ಈ ಸತಿ ಆ್ಯಕ್ಚುಲಿ ಲಾಸ್ಟ್ ಇಯರ್ ಸ್ವಲ್ಪ ಸಿಂಪಲಾಗಿ ಮಾಡಿದ್ವಿ. ಕೆಲವು ಸತಿ ತುಂಬ ಗ್ರ್ಯಾಂಡ್ ಆಗುತ್ತೆ, ಕೆಲವು ಸತಿ ಸುಮಾರಾಗಿ ಮಾಡ್ತೀವಿ. ಬಟ್ ಪೂಜಾ ಚೆನ್ನಾಗೇ ಮಾಡ್ತೀವಿ, ಆವಾಗ ಅದು ಮುಖ್ಯ ನಮಗೆ. ಪೂಜಾ ಚೆನ್ನಾಗಾಗಬೇಕು. ಡಿಪೆಂಡಿಂಗ್ ಲಾಸ್ಟ್ ಇಯರ್ ಬಿಕಾಸ್ ಆಫ್ ಪ್ಯಾಂಡಮಿಕ್ ಸ್ವಲ್ಪ ಸಿಂಪಲಾಗಿ ಮಾಡಬೇಕಾಗಿತ್ತು. ಬಟ್ ಈ ವರ್ಷ ಒಂದಷ್ಟು ಜನ ಬರ್ತಿದ್ದಾರೆ. ಆ್ಯಕ್ಚುಲಿ ಈ ಸತಿ ಇಟ್ಸ್ ನಿರಂಜನ್ಸ್ ಬರ್ಡೇ, ಉಪೇಂದ್ರ ಅವ್ರ ಅಣ್ಣನ ಮಗ. ಸೊ ಅವಂದು ಕೂಡ ಒಂದು ಟೀಸರ್ ಲಾಂಚ್ ಇದೆ ಅವತ್ತು. ಸೊ ಅದು ಒಂದು ಸೆಲೆಬ್ರೇಷನ್ ಒಟ್ಟಿಗೆ ಮಾಡ್ತೀವಿ. ಬಟ್ ಪೂಜಾ ಇರುತ್ತೆ ಮನೇಲಿ, ಅಡುಗೆ ಎಲ್ಲರೂ ಸೇರ್ತೀವಿ, ವಿಲ್ ಆಲ್ ಹ್ಯಾವ್ ಫುಡ್ ಟುಗೆದರ್. ಆ್ಯಂಡ್ ಮುಖ್ಯವಾಗಿ ಬಾಗಿನ ಕೊಡ್ತೀವಿ ಅವತ್ತು. ಸೊ ಆ ಥರ ಎಲ್ಲ ಇರುತ್ತೆ. ಆ್ಯಂಡ್ ಸ್ವೀಟ್ಸ್ ಇರುತ್ತೆ ತುಂಬ ಜಾಸ್ತಿ. ಸ್ವೀಟ್ಸ್ ಅಂದರೆ ನಿಮಗೆ ಯಾವ ಸ್ವೀಟ್ಸ್ ಇಷ್ಟ? ನನಗೆ ಎಲ್ಲ ಸ್ವೀಟ್ಸ್ ಇಷ್ಟ. ಅದು ವೆಸ್ಟ್ ಬೆಂಗಾಲ್ ಇನ್ಫ್ಲುಯೆನ್ಸರ್. ಯಾ ಚಿಕ್ಕ ವಯಸ್ಸಿಂದ ನನಗೆ ಆ್ಯಕ್ಚುಲಿ ವೆಸ್ಟ್ ಬೆಂಗಾಲ್ ನಮ್ಮ ಕಡೆ ಆ್ಯಕ್ಚುಲಿ 3 ಸತಿ ಸ್ವೀಟ್ ಇರುತ್ತೆ ಬೆಳಗ್ಗೆ ತಿಂಡಿ ಜೊತೆ. ಅದು ಬೇಕೇ ಬೇಕು. ಇಲ್ಲಿ ಬಂದ ನಂತರ ಲೈಕ್ ಸ್ವಲ್ಪ ಕಡಿಮೆ. ಬಟ್ ನಾನು ಹಬ್ಬಕ್ಕೆ ಕಾಯ್ತಾ ಇರ್ತೀನಿ, ಸ್ವೀಟ್ಸ್ ಇರುತ್ತಲ್ವ ಅದೇ ಸ್ವೀಟ್ ಜಾಸ್ತಿ ನಾನೇ ತಿನ್ನೋದು. ಮಕ್ಕಳಿಗೆ ಚಾಕ್ಲೇಟ್ಸ್ ಬಂದರೂ ನಾನೇ ತಿನ್ನೋದು, ಎಲ್ಲ ನಾನೇ ತಿನ್ನೋದು. ಮ್ಯಾಮ್, ನಿಮ್ಮ ಫೇವ್ರೇಟ್ ಟ್ರಾವೆಲ್ ಡೆಸ್ಟಿನೇಷನ್ಸ್ ಯಾವುದು? ಇನ್ ಕರ್ನಾಟಕ ಐ ಲವ್ ಕೂರ್ಗ್ ಅಂತ ಕಡೆ ಎಲ್ಲ ತುಂಬ ಇಷ್ಟ ನನಗೆ. ಐ ಹ್ಯಾವ್ ನಾಟ್ ಬಿನ್ ಟು ವೆರಿ ಮೆನಿ ಪ್ಲೇಸಸ್, ಬಟ್ ಐ ಹಿಯರ್ ಹಂಪಿ ಇಸ್ ವೆರಿ ನೈಸ್ ಆಲ್ಸೋ. ಅಂತ ಕಡೆ ನಾನು ಹೋಗಲಿಲ್ಲ, ಅದು ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್ ಅಂತ ಕೇಳಿದ್ದೀನಿ. ಅಲ್ಲೆಲ್ಲ ಟ್ರಾವೆಲ್ ಮಾಡಬೇಕು. ಚಿಕ್ಕಮಂಗ್ಳೂರು ತುಂಬ ಬ್ಯೂಟಿಫುಲ್ ಆಗಿದೆ. ಅಬ್ರಾಡ್ ನನಗೆ ಯುರೋಪ್ ಇಷ್ಟ. ಐ ಮೀನ್ ನಾನು US ಅಲ್ಲಿ 14 ಇಯರ್ಸ್ ಇದ್ದೆ ಚಿಕ್ಕ ವಯಸ್ಸಲ್ಲಿ. ಆಲ್ಮೋಸ್ಟ್ ಎಲ್ಲ ನೋಡಿದ್ದೀನಿ. ಸೊ ಅದು ನನ್ನ ಇನ್ನೊಂದು ಹೋಮ್ ಥರನೇ. ಸೊ ಹೋಮ್ ಟೌನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅಲ್ಲಿ ಸ್ವಲ್ಪ ಮೆಮೊರೀಸ್ ಎಲ್ಲ ಇದೆ. ಸೊ ಅಲ್ಲಿ ಹೋಗೋದು ಇಷ್ಟಪಡ್ತೀನಿ. ಸೊ ಲಾಸ್ ಆ್ಯಂಜಲಸ್, ಲಂಡನ್ನು ತುಂಬ ಇಷ್ಟ ನನಗೆ. ತುಂಬ ಎಕ್ಲೆಕ್ಟಿಕ್, ಇಟ್ಸ್ ವೆರಿ ನೈಸ್ ವೈಬ್ ಓವರ್ ದರ್. ಆ್ಯಂಡ್ ಯಾ, ಆ್ಯಂಡ್ ಮೇಘಾಲಯ ಐವ್ ಹರ್ಡ್ ಇಸ್ ವೆರಿ ಬ್ಯೂಟಿಫುಲ್. I have to go there actually, ಹೋಗಲಿಲ್ಲ. Yeah, East India is very nice. Kashmir, of course. Yeah. Kashmir is heaven on earth. It's so beautiful. But actually, every year we made it a point that summer break ಗೆ ಮಕ್ಕಳಿಗೆ ಆಚೆ ಕರ್ಕೊಂಡು ಹೋಗಿ ಏನಾದ್ರು ತೋರಿಸೋದು. ನನ್ನ ಪ್ರಕಾರ ಟ್ರಾವೆಲ್ ಇಸ್ ತುಂಬ ಇಂಪಾರ್ಟೆಂಟ್. ಸೊ ಐ ಥಿಂಕ್ ದೋಸ್ ಮೆಮೊರೀಸ್ ಆರ್ ವೆರಿ ಇಂಪಾರ್ಟೆಂಟ್. ನಾವು ತುಂಬ ಕಲಿತೀವಿ ಬೇರೆ ಕಲ್ಚರ್ಸ್ ಬಗ್ಗೆ. ನಮ್ಮ ತಿಳುವಳಿಕೆ ತುಂಬ ಬ್ರಾಡ್ ಆಗುತ್ತೆ ನಾವು ಆಚೆ ಹೋಗಿದಾಗ. ಆ್ಯಂಡ್ ಒಂದು ಚೇಂಜ್ ಆಫ್ ಪ್ಲೇಸ್ ಆಗಿದ್ರೆ ಇಟ್ ರಿಯಲಿ ಇನ್ಸ್ಪೈರ್ಸ್ ಮೀ ಆಸ್ ಅನ್ ಆರ್ಟಿಸ್ಟ್ ಆಲ್ಸೋ. ಸೊ ಅದು ಬೇಕೇ ಬೇಕು ನಮಗೆ. ನಿಮ್ಮ ಮಕ್ಕಳಲ್ಲಿ ನೀವು ಏನಾದರೂ ಒಂದು ಓಕೆ ನಾನು ಈ ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಥರ ಒಂದು ಗುಣ ನನ್ನಲ್ಲಿ ಇರಲಿಲ್ವಲ್ಲ, ದೇ ಆರ್ ಸೋ ಮೆಚ್ಯೂರ್ಡ್ ಎನಫ್, ಆ ಥರ ಏನಾದರೂ ಯಾವಾಗಾದರೂ ಅನಿಸಿದ್ಯಾ? ಯಾ, ಬಿಕಾಸ್ ತುಂಬ ಡಿಫ್ರೆನ್ಸಸ್ ಇದೆ ಇವಾಗ. ಆವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಫಾರ್ ಎಕ್ಸಾಂಪಲ್. ಸೊ ನಾವು ತುಂಬ ಲೈಕ್ ಕೇಳಿ ಲರ್ನ್ ಮಾಡ್ತಾ ಇದ್ದೀವಿ ಅಬೌಟ್ ಥಿಂಗ್ಸ್. ನಾವು ಎನಿಥಿಂಗ್ ದೇ ಕ್ಯಾನ್ ಸಿ ಆ್ಯಂಡ್ ಫಿಗರ್ ಇಟ್ ಔಟ್ ಆನ್ ಗೂಗಲ್. ದೇ ಕ್ಯಾನ್ ಜಸ್ಟ್ ಸರ್ಚ್ ಇಟ್ ಆ್ಯಂಡ್ ನೋ. ಸೊ ಅಫ್ಕೋರ್ಸ್ ಡೆಫಿನೆಟ್ಲಿ ಒಂದು ನಾಲೆಜ್ ಇಸ್ ಡಿಫ್ರೆಂಟ್ ನಾವು. ಟೈಮ್ಸ್ ಹ್ಯಾವ್ ಚೇಂಜ್ಡ್ ಅ ಲಾಟ್. ಬಟ್ ಯಾ, ಐ ಥಿಂಕ್ ವಿ ಯೂಸ್ ಟು ಪ್ಲೇ ಮೋರ್. ಐ ಫೀಲ್ ನಮಗೆ ಏನೊಂದು ಸ್ವಲ್ಪ ಲೈಕ್ ನಾವು ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಟ ಆಡೋದು ಅಂತ ಇತ್ತು. ಅಮ್ಮ ಲೈಕ್ ಶಿ ಟು ಥ್ರೋ ಅಸ್ ಔಟ್ ಆಫ್ ದ ಹೌಸ್. ಸ್ಕೂಲಿಂದ ಬಂದ ನಂತರ ವಿ ಹ್ಯಾಡ್ ಟು ಡೂ ಸಮಥಿಂಗ್, ಬ್ಯಾಡ್ಮಿಂಟನ್, ಸ್ವಿಮ್ಮಿಂಗ್, ಏನೋ ಒಂದು ಆಚೆ ಆಟ ಆಡೋದು. ಸೊ ನಮಗೆ ಆ ಗ್ಯಾಜೆಟ್ದು ಇದು ಗೊತ್ತೇ ಇಲ್ಲ. ಸೊ ಅದು ಒಂದು ಇರಲಿಲ್ಲ ನಮಗೆಲ್ಲ. ಪೇಪರಲ್ಲಿ ಬರೆಯೋದು, ಟೈಪಿಂಗ್ ಮಾಡ್ತಾ ಇರಲಿಲ್ವ ಜಾಸ್ತಿ. ಸೊ ಐ ಥಿಂಕ್ ರೈಟಿಂಗ್ ಆ್ಯಂಡ್ ರೀಡಿಂಗ್ ಆ್ಯಂಡ್ ಪ್ಲೇಯಿಂಗ್ ಔಟ್ಸೈಡ್ ಇದೆ ಅಲ್ವಾ, ಐ ಥಿಂಕ್ ದೇ ಆರ್ ಮಿಸ್ಸಿಂಗ್ ಔಟ್ ಅ ಲಿಟಲ್ ಬಿಟ್ ಆನ್ ದ್ಯಾಟ್. ದೇರ್ ಮೋಸ್ಟ್ ಆಫ್ ದ ಟೈಮ್ ಸ್ಕ್ರೀನ್ ಟೈಮ್ ತುಂಬ, ಐ ಮೀನ್ ಐ ರಿಸ್ಟ್ರಿಕ್ಟ್, ಬಟ್ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಇಟ್ಸ್ ಅ ಥಿಂಗ್, ದೇ ಆರ್ ಆನ್ ಇಟ್. ಹೌದು. ಸೊ ಅದೇ ಸ್ಕ್ರೀನ್ ಟೈಮ್ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ, ಪ್ಲೇ ಸ್ವಲ್ಪ ಕಡಿಮೆ. ಆ್ಯಂಡ್ ನಾನು ಬಿಕಾಸ್ ನಾನು ಅಬ್ರಾಡಲ್ಲಿದ್ದೆ ತುಂಬ ಪಾರ್ಕ್ಸ್ ಆ್ಯಂಡ್ ರೆಕ್ರಿಯೇಷನ್ ಇತ್ತು.
ನಾವು ತುಂಬ ಟ್ರಾವೆಲ್ ಮಾಡ್ತಾಯಿದ್ದೀವಿ. ನಮ್ಮಪ್ಪ ಎವ್ರಿ ವೀಕೆಂಡ್ ನಮಗೆಲ್ಲೋ ಕರ್ಕೊಂಡು ಹೋಗೋರು. ಸೊ ಆ ಒಂದು ನಾವು ಸ್ವಲ್ಪ ಅದಕ್ಕೆ ನಾನು ಹೇಳ್ದೆ ಅಲ್ವಾ, ಯಾವಾಗ ಟೈಮ್ ಸಿಕ್ಕಿದ್ರೆ ನಾವು ಕರ್ಕೊಂಡು ಹೋಗ್ತೀವಿ. ಸೊ ಅಟ್ಲೀಸ್ಟ್ ಒಂದು ಚೇಂಜ್ ಆಫ್ ಇದು ಆಗಲಿ. ಸೊ ಅದು ಒಂದು ಐ ಥಿಂಕ್ ದೇ ಹ್ಯಾವ್ ಲಾಟ್ ಆಫ್ ಪ್ರೆಷರ್ ಫ್ರಮ್ ಸ್ಕೂಲ್ ಆಲ್ಸೋ ನೌ ಡೇಸ್. ತುಂಬ ಕೋವಿಡ್ ಆದಮೇಲೆ ಇದು ಸ್ವಲ್ಪ ಜಾಸ್ತಿನೂ ಆಗಿಬಿಟ್ಟಿದೆ. ಆನ್ಲೈನ್ ಕ್ಲಾಸಸ್ ಇದೆ, ಆ್ಯಂಡ್ ಆನ್ಲೈನ್ ನಂತರ ದೇರ್ ಆನ್ ಫೋನ್ ವಿತ್ ದೇರ್ ಫ್ರೆಂಡ್ಸ್, ಅವ್ರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ ಜಾಸ್ತಿ. ಹೌದು. ಓಕೆ, ನಿಮ್ಮ ಚೈಲ್ಡ್ಹುಡ್ ಮೆಮೊರಿ ಯಾವುದಾದ್ರೂ ಒಂದು ಹೇಳ್ಬೋದಾ? ಚೈಲ್ಡ್ಹುಡ್ ಮೆಮೊರಿ ತುಂಬ ಇದೆ. ಯಾವ ಥರ ಮೆಮೊರಿ ನಿಮಗೆ ಹೇಳಬೇಕು ಹೇಳಿ? ಸಮಥಿಂಗ್ ನಿಮಗೆ ತುಂಬ ಯಾವಾಗಲೂ ನೆನಪಾಗುವಂಥದ್ದು. ಸೊ ನಾವು ಲಾಸ್ ಆ್ಯಂಜಲಸ್ ಇಸ್ ಹಿಯರ್ ಇನ್ ದ ವೆಸ್ಟ್, ಇಫ್ ಯು ನೋ ಅಮೆರಿಕಾ, ಆ್ಯಂಡ್ ಚಾರ್ಲ್ಸ್ಟನ್ ಇಸ್ ಹಿಯರ್, ಸೌತ್ ಕೆರೊಲೈನಾ, ಫುಲ್ ಅಕ್ರಾಸ್ ದ ಸ್ಟೇಟ್. ಸೊ ನಮ್ಮ ಅಪ್ಪಗೆ ಟ್ರಾನ್ಸ್ಫರ್ ಆಯಿತು. ಸೊ ವಿ ಡ್ರೋವ್ ಅಕ್ರಾಸ್. ನನಗೆ ಅದು ತುಂಬ ನೆನಪಿದೆ. ನಾನು ಒಂದು ಬೆಕ್ಕಿತ್ತು, ಆ್ಯಂಡ್ ಅಲ್ಲಿ ಏನು ಸಿಸ್ಟಮ್ ಅಂದರೆ ಯು ಹಾಲ್ ಅಂತ ಒಂದು ಬರುತ್ತೆ, ಅದನ್ನು ಕಾರ್ ಜೊತೆ ಕ್ಲ್ಯಾಂಪ್ ಮಾಡಿ ಲಗೇಜ್ ಎಲ್ಲ ತೊಗೊಂಡು ಹೋಗ್ತೀವಿ ನಾವು. ಸೊ ಎಳ್ಕೊಂಡು ಹೋಗೋದು ಕಾರ್ ಜೊತೆ ಕ್ಲ್ಯಾಂಪ್ ಮಾಡಿ. ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿ ನಾವು ಲೈಕ್ ಥ್ರೂ ಸೋ ಮೆನಿ ಸ್ಟೇಟ್ಸ್ ಓವರ್ ಅ ಪೀರಿಯಡ್ ಆಫ್ 15 days ನಾವು ಟ್ರಾವೆಲ್ ಮಾಡಿದ್ದೀವಿ ಗಾಡಿನಲ್ಲಿ, ನಾವು ನಮ್ಮ ಫ್ಯಾಮಿಲಿ. So we used to stop at motels and rest. But from Los Angeles we drove to South Carolina, Charleston ಅಲ್ಲಿ ಶಿಫ್ಟ್ ಆಗಿದ್ದೀವಿ. ಸೊ ಅದು ಒಂದು ತುಂಬ ಲೈಕ್ ಹ್ಯೂಜ್ ಥಿಂಗ್ ಫಾರ್ ಮಿ. ತುಂಬ 15 days ಫಾರ್ ಇಟ್. 15 ದಿವಸ ಜರ್ನಿ ಇತ್ತು ಅದು. ಇನ್ ದ ಸೆನ್ಸ್ ನಾವು ನಿಂತ್ಕೊಂಡು ಹೋಗಿದ್ವಿ. ನೈಸ್. ಸೊ ಆಲ್ಮೋಸ್ಟ್ 15 days ಜರ್ನಿ ಮಾಡಿದ್ದೀವಿ. ಅಲ್ಲಿ ಶಿಫ್ಟ್ ಅಂತ ಅದು ಕಂಪ್ಲೀಟ್ಲಿ ಈಸ್ಟ್ ಅಲ್ವಾ. ಸೊ ಅಲ್ಲಿ ನಮ್ಮ ಮನೆ ಹತ್ರ ಒಂದು ದೊಡ್ಡ ರಿವರ್ ಇತ್ತು, ನಮಗೆ ಗೊತ್ತೇ ಇರಲಿಲ್ಲ. ಒಂದು ದಿವಸ ನನ್ನ ಆಂಟಿ ಇದ್ದರು ಅವಾಗ ನಮ್ಮ ಜೊತೇಲಿ, ಆ್ಯಂಡ್ ನನ್ನ ತಂಗಿ ನಮ್ಮ ತಮ್ಮ ಸುಮ್ಮನೆ ವಾಕ್ ಮಾಡೋಕ್ಕೆ ಹೋಗಿದ್ವಿ. ಸಡನ್ಲಿ ವಿ ಸಿ ದಿಸ್ ಹ್ಯೂಜ್ ರಿವರ್. ಒಂದು ಫಾರೆಸ್ಟ್ ಇತ್ತು ನಮ್ಮ ಮನೆ ಹಿಂದೆ. ಅದು ನೋಡಿದಾಗ ನನಗೇನು ಎಲ್ಲಿ ಬಂದುಬಿಟ್ಟಿದ್ವಿ ಅನಿಸ್ಬಿಡ್ತು. ಇಟ್ ವಾಸ್ ಸೋ ಹ್ಯೂಜ್. ಆ್ಯಂಡ್ ಅಲ್ಲಿ ರಿವರ್ಸ್ ಲುಕ್ ಲೈಕ್ ಓಷನ್ಸ್, ಅಷ್ಟು ದೊಡ್ಡದಾಗಿದೆ. ಯು ಮೈಟ್ ಬಿ ನೋಯಿಂಗ್. ಸೊ ಆ ಥರ ಮೆಮೊರೀಸ್ ಆ್ಯಕ್ಚುಲಿ ಮೋಸ್ಟ್ಲಿ ರಿಲೇಟೆಡ್ ಟು ನೇಚರ್ ಆ್ಯಂಡ್ ಟ್ರಾವೆಲ್ ನನಗೆ. ಮ್ಯಾಮ್, ಈಗ ನಾವು ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಅದರಲ್ಲಿ ತರಲೆ ವಿಷಯ ಯಾವುದಾದ್ರೂ ಒಂದು ಶೇರ್ ಮಾಡಿ. ನಾನು ತರಲೆ ಇರಲಿಲ್ಲ ಆ್ಯಕ್ಚುಲಿ. ನನ್ನ ತಂಗಿ ಮತ್ತು ನನ್ನ ತಮ್ಮ ತುಂಬ ತರಲೆ, ಆ್ಯಂಡ್ ನಾನು ದೊಡ್ಡವರು. ಸೊ ಐ ವಾಸ್ ಆಲ್ವೇಸ್ ರೆಸ್ಪಾನ್ಸಿಬಲ್ ಫಾರ್ ದೆಮ್. ಸೊ ಬಟ್ ನನಗೆ ಯಾವಾಗ ಬಿಡ್ತಾಯಿತ್ತು, ಅವರಿಬ್ರು ಜಗಳ ಮಾಡಿದಾಗ ನಾನು ಸೇವ್ ಮಾಡೋಕ್ಕೆ ರೆಫ್ರಿ ಹೋಗ್ತಿದ್ದೆ. ಒಂದು ಸತಿ ನನಗೆ ಇನ್ನೊಂದು ಜ್ಞಾಪಕ ಇದೆ, ಬೆಲ್ಟಲ್ಲಿ ಫೈಟ್ ನಡೀತಾಯಿತ್ತು. ಅವರಿಬ್ರು ಫೈಟ್ ಮಾಡ್ತಾಯಿದ್ರು, ನಾನೇ ಒಂದು ಬೆಲ್ಟ್ ತೊಗೊಂಬಂದು ಯಾರು ಫೈಟ್ ಮಾಡ್ತಾರೆ ನಾನು ಬೆಲ್ಟಲ್ಲಿ ಹೊಡಿತೀನಿ ಅಂದೆ. ಆಮೇಲೆ ಅವ್ರು ತೆಗ್ಬಿಟ್ಟು ಬೆಲ್ಟಲ್ಲಿ ನನಗೆ ಹೊಡೆದ್ಬಿಟ್ರು. ಸೊ ಆ ಥರ. ಆಮೇಲೆ ನಾನು ಇದು ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ಟೆ. ನಾವು ಕೇಳ್ಪಟ್ರಿ ಏನೋ ಹೇರ್ ಸ್ಟೈಲ್ ಎಲ್ಲ ಮಾಡಿದ್ರು, ಹೇರ್ ಕಟ್ ಮಾಡಿದ್ರು ಯಾರೋ. ಹೇರ್ ಕಟ್ ನನ್ನ ಮಾಮಾಜಿ ನನಗೆ ಒಂದು ಸತಿ ಮಾಡಿಬಿಟ್ಟಿದ್ರು ತುಂಬ ಕೆಟ್ಟದಾಗಿ. ಆಮೇಲೆ ಅದ್ರ ನಂತರ ನಂದು ಚಿಕ್ಕ ವಯಸ್ಸು ಸೋಷಲ್ ಲೈಫ್ ಝೀರೋ ಆಗಿಬಿಟ್ಟಿತ್ತು. ಫುಲ್ ಬಾಯ್ ಕಟ್ ಥರ ಮಾಡಿಬಿಟ್ಟಿದ್ದು. ಹೌದು. ಆಮೇಲೆ ತುಂಬ ಆ ಥರ ತುಂಬ ಇದೆ. ಬಟ್ ತರಲೇ ಇರಲಿಲ್ಲ ನಾನು. ಆ್ಯಕ್ಚುಲಿ ಐ ವಾಸ್ ಅ ವೆರಿ ಸಾಫ್ಟ್ ಕಿಡ್ ಆ್ಯಕ್ಚುಲಿ. ಉಪೇಂದ್ರ ಅವ್ರು ಏನಾದರೂ CM ಆದರೆ ನೀವು ಯಾವ ಖಾತೆ ನಿಭಾಯಿಸ್ತೀರಾ? ನಿಮ್ಗೊಂದು ಪೋರ್ಟ್ಫೋಲಿಯೋ ಅವ್ರು ಆಫರ್ ಮಾಡಿದ್ರೆ, ಸೊ ನೀವು ಯಾವುದು ತೊಗೊಳ್ಳಿಕ್ಕೆ ಇಷ್ಟಪಡ್ತೀರಾ? ಐ ಜಸ್ಟ್ ಸೆಡ್ ದಟ್ ನಾನು ತುಂಬ ನಾನ್ ಪೊಲಿಟಿಕಲ್. ಬಟ್ ಆ ಥರ ಇದ್ದಿದ್ರೆ ಐ ವುಡ್ ಲವ್ ಟು ಟೇಕ್ ಓವರ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ವೆಲ್ಫೇರ್. ನಿಮ್ಮ ಫೇವ್ರೇಟ್ ಸಾಂಗ್ಸ್? ಐ ವಾಂಟ್ ಟು ಸಿ ಮೈ ಡಾರ್ಲಿಂಗ್ ಫ್ರಮ್ H2O. ನನಗೆ ಉಪೇಂದ್ರ ಸಾಂಗ್ಸ್ ತುಂಬ ಇಷ್ಟ. ಫ್ರಮ್ ಉಪೇಂದ್ರ ಮೂವಿ ಎಲ್ಲ ಇವಾಗಲೂ ಕೂಡ ಎವರ್ ಗ್ರೀನ್ ಆಗಿದೆ. ಲೈಕ್ ಇವಾಗ ಹಾಕಿದರೆ ವಿ ಫೀಲ್ ಸೋ ಬೌನ್ಸಿ ಆ್ಯಂಡ್ ನೈಸ್. ಲೈಕ್ MTV ಸುಬ್ಬಲಕ್ಷ್ಮಿಗೆ ದ್ಯಾಟ್ ಒನ್. ದೆನ್ ಓಂ ಮೂವಿದು ಸಾಂಗ್ ತುಂಬ ಚೆನ್ನಾಗಿದೆ, ಓ ಗುಲಾಬಿಯೇ. ಓಕೆ. ಐ ಲೈಕ್ ದ್ಯಾಟ್ ಒನ್. ದೆನ್ ಸುಮ್ಮನೆ ನಗ್ತಾಳೆ ಫ್ರಮ್ A. ಆ ಟ್ರಾನ್ಸ್ಫಾರ್ಮೇಷನ್ ಹೇಗಾಯಿತು ಮ್ಯಾಮ್? ನೀವು ಗ್ಲಾಮರಸ್ ರೋಲ್ ಮಾಡ್ತಾಯಿದ್ರಿ, ಯು ಕೈಂಡ್ ಆಫ್ ಕಮರ್ಷಿಯಲ್ ಮಾಡ್ತಾಯಿದ್ರಿ, ಸಡನ್ಲಿ ನೀವು ಚೇಂಜ್ ಓವರ್ ಇತ್ತು ಅಂದರೆ ನಾನು ಆ್ಯಕ್ಚುಲಿ ಬೆಂಗಾಲಿಯಲ್ಲಿ ಕೂಡ ತುಂಬ ಇಟ್ ಡಿಪೆಂಡ್ಸ್ ಆನ್ ದ ಕ್ಯಾರೆಕ್ಟರ್. ನಾನು ತಮಿಳ್ ಮೂವೀಸಲ್ಲಿ ಕೂಡ ಸಿಂಪಲ್ ಇನ್ನಸೆಂಟ್ ಕ್ಯಾರೆಕ್ಟರ್ ಮಾಡಿದ್ದೀನಿ ವಿತ್ ಅಜಿತ್ ಅವರು ರಾಜಾನಲ್ಲಿ. ದೆನ್ ವಿಕ್ರಮ್ ಜೊತೆ ಇಟ್ ವಾಸ್ ಬಬಲಿ ಬಟ್ ಇಟ್ ವಾಸ್ ಬೋಲ್ಡ್. ಮಲ್ಲದಲ್ಲಿ ಇಟ್ ವಾಸ್ ಬೋಲ್ಡ್. ಇಟ್ಸ್ ನಾಟ್ ಆ್ಯಸ್ ಅನ್ ಆ್ಯಕ್ಟರ್ ಐ ಹ್ಯಾವ್ ಟು ಬಿ ವರ್ಸಟೈಲ್ ಅಂತ ನಂದು ಪರ್ಸನಲ್. ಇವಾಗ ಕೂಡ ಇಫ್ ಐ ಹ್ಯಾವ್ ಟು ಡೂ ಸಮಥಿಂಗ್ ಗ್ಲಾಮರಸ್ ಐ ವಿಲ್. ವೆನ್ ಇಟ್ಸ್ ಅ ಸಿಂಪಲ್ ಕ್ಯಾರೆಕ್ಟರ್ ಲೈಕ್ ಇನ್ ದೇವಕಿ ದೇರ್ ವಾಸ್ ನೋ ಮೇಕಪ್ ಬಿಕಾಸ್ ಮಗಳು ಮಿಸ್ ಆಗಿದೆ, ಹೇಗೆ ಸಾಧ್ಯ? ಲೈಕ್ ಅದು ಒಂದೊಂದು ಕ್ಯಾರೆಕ್ಟರ್ ಮೇಲೆ ಹೋಗುತ್ತೆ. ಸೊ ನಾನು ಕ್ಯಾರೆಕ್ಟರ್ ಮೇಲೆ ಫೋಕಸ್ ಮಾಡ್ತೀನಿ. ಈ ಕ್ಯಾರೆಕ್ಟರ್ ಹೆಂಗೆ ಕಾಣಿಸುತ್ತೆ ಆ ಥರ ನಾನು ಪ್ರಿಪೇರ್ ಮಾಡ್ತೀನಿ ಅಷ್ಟೇ. ಸೊ ಇಟ್ ವಾಸನ್ ಲೈಕ್ ನಾನು ಕಂಪ್ಲೀಟ್ಲಿ ಗ್ಲಾಮರಸ್ ಆಗಿರ್ತೀನಿ ಅಥವಾ ಹಿಂಗಿರ್ತೀನಿ. ಇಟ್ಸ್ ಡಿಪೆಂಡ್ಸ್ ಆನ್ ದ ಮೂವಿ. ಉಪ್ಪಿ ಸರ್ ಯಾವ ಮೂವಿ ನಿಮಗೆ ತುಂಬ ಇಷ್ಟ? ಉಪ್ಪಿ ಸರ್ದು ರೀಸೆಂಟ್ಲಿ ಆಲ್ ಟೈಮ್ ಫೇವ್ರೆಟ್ ಇಸ್ ಉಪೇಂದ್ರ A. ದೆನ್ ಅವ್ರು ಡೈರೆಕ್ಟ್ ಮಾಡೋದು ಓಂ ತುಂಬ ಇಷ್ಟ. ಸೂಪರ್ ತುಂಬ ಇಷ್ಟ ನನಗೆ. ಮ್ಯಾಮ್, ಈಗ ನೀವು ಹಲವಾರು ಭಾಷೆಯಲ್ಲಿ ಆ್ಯಕ್ಟ್ ಮಾಡಿದ್ದೀರಾ. ಸೊ ನಿಮಗೆ ಯಾವುದಾದ್ರೂ ಭಾಷೆ ಗೊತ್ತಿಲ್ಲದಿರೋ ಭಾಷೆಯಲ್ಲಿ ಆ್ಯಕ್ಟ್ ಮಾಡಿದಾಗ ಸೊ ಅದಕ್ಕೆ ಹೇಗೆ ಪ್ರಿಪೇರ್ ಆಗ್ತೀರಾ?
ತುಂಬ ಕಷ್ಟ, ಅದು ಒಂದು ತುಂಬ ಕಷ್ಟ ಆಗ್ತಿತ್ತು ನನಗೆ ಆ್ಯಕ್ಚುಲಿ. ಬಿಕಾಸ್ ನನಗೆ ಲ್ಯಾಂಗ್ವೇಜಸ್ ಮೇಲೆ ನನಗೆ ತುಂಬ ಇದು ಇದೆ, ದಟ್ ನಾನು ಆ ಲ್ಯಾಂಗ್ವೇಜ್ ಮಾತಾಡಬೇಕು, ಅದು ಕರೆಕ್ಟಾಗಿರ್ಬೇಕು, ನಾನು ತುಂಬ ಕಾನ್ಷಿಯಸ್ಸು. ಸೊ ನಾನು ಫಸ್ಟ್ ಬೆಂಗಾಲಿ, ನಾನು ಬೆಂಗಾಲಿನೂ ಅಷ್ಟು ಚೆನ್ನಾಗಿರಲಿಲ್ಲ. ಬಿಕಾಸ್ ನಾನು ಹೇಳಿದೆ ಅಲ್ವ, ನಾನು US ಅಲ್ಲಿ ಓದಿದೆ. ಸೊ ಬೆಂಗಾಲಿ ಓದೋದು ಮನೆಯಲ್ಲಿ ಕಲ್ತಿದ್ದೀನಿ, ಸ್ಕೂಲಲ್ಲಿ ಕಲೀಲಿಲ್ಲ ನಾನು. ಸೊ ಅಫ್ಕೋರ್ಸ್ ಸ್ವಲ್ಪ ಸೆಕೆಂಡ್ ಲ್ಯಾಂಗ್ವೇಜ್ ವೀಕ್ ನಂದು, ಬಟ್ ಟ್ರೈ ಮಾಡ್ತಾನೆ ಇರ್ತೀನಿ. ಸೊ ಯಾವಾಗ ನಾನು ಸಿನಿಮಾಗೆ ಬಂದೆ ಆವಾಗ ನನಗೆ ಅನಿಸ್ತು ದಟ್ ಓಕೆ, ಐ ಹ್ಯಾವ್ ಟು ಇಂಪ್ರೂವ್ ಮೈ ಲ್ಯಾಂಗ್ವೇಜ್, ಬಿಕಾಸ್ ಇಲ್ಲಾಂದರೆ ಕನ್ವಿನ್ಸ್. ಸೊ ಬೆಂಗಾಲಿ ಮೂವೀಸ್ ನಾನೇ ಡಬ್ ಮಾಡಿದೆ, ನಂದೆಲ್ಲ ಬೆಂಗಾಲಿ ಮೂವೀಸ್. ನನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ಇತ್ತು ಸ್ಕೂಲ್ನಲ್ಲಿ, ಬಿಕಾಸ್ ನನ್ನ ಅಪ್ಪ ಆ್ಯಸ್ ಫ್ರಮ್ ಉತ್ತರ ಪ್ರದೇಶ್. ಸೊ ಸೆಕೆಂಡ್ ಲ್ಯಾಂಗ್ವೇಜ್ ವಾಸ್ ಹಿಂದಿ. ಆ್ಯಂಡ್ ಫಾರಿನಲ್ಲಿ ಯಾವಾಗ ಬೆಂಗಾಲಿದು ಅಷ್ಟು ಆಪ್ಷನ್ ಇರಲಿಲ್ಲ, ಹಿಂದಿ ವಾಸ್ ದೇರ್ ಆಲ್ಮೋಸ್ಟ್ ಎವ್ರಿವೇರ್. ಸೊ ಹಿಂದಿ ತೊಗೊಂಡಿದ್ವಿ ನಾವು. ಸೊ ಹಿಂದಿ ಐ ನೋ ಹೌ ಟು ಸ್ಪೀಕ್ ಆ್ಯಂಡ್ ಇಟ್. ಸೊ ಉಡಿಯಾ ಮೂವೀಸ್ ಮಾಡಿದಾಗ ಅಥವಾ ತೆಲುಗು ನಾನು ಫಸ್ಟ್ ಮಾಡಿದೆ ಆ್ಯಕ್ಚುಲಿ. JD ಚಕ್ರವರ್ತಿಯವ್ರ ಜೊತೆ ಫಸ್ಟ್ ಸೌತ್ ಇಂಡಿಯನ್ ಮೂವಿ ವಾಸ್ ದುರ್ಗಾ. ಇಟ್ ವಾಸ್ ಕಾಲ್ಡ್ ಸೂರಿ. ತುಂಬ ಕಷ್ಟ ಆಗ್ತಾಯಿತ್ತು ಬಿಕಾಸ್ ದ ವರ್ಡ್ಸ್ ವೇರ್ ಸೋ ಲಾಂಗ್ ಆ್ಯಂಡ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ನಾರ್ತ್ ಇಂಡಿಯನ್ ಲ್ಯಾಂಗ್ವೇಜ್. ಸೊ ಕೆಲವು ಸತಿ ಅಲ್ಲೂನೇ ಬಂದುಬಿಡ್ತಿತ್ತು, ಇಷ್ಟಿಷ್ಟು ಡೈಲಾಗ್ ಇದ್ದಾಗ ಅದನ್ನು ಮೆಮೊರೈಸ್ ಮಾಡಬೇಕು, ಮಾತಾಡಬೇಕು, ಪ್ಲಸ್ ಆ್ಯಕ್ಟಿಂಗ್ ಮಾಡಬೇಕು, ಯುನೋ. ಸೊ ಎಲ್ಲೋ ಒಂದು ಕಡೆ ಹೌ ಇಟ್ ಈಸ್, ನೋ, ಬಿಕಾಸ್ ಬೋತ್ ಆಫ್ ಯು ಆರ್ ಆಲ್ಸೋ ಆ್ಯಕ್ಟರ್ಸ್. ಸೊ ಆ ಡೈಲಾಗ್ ಡೆಲಿವರಿ ಜೊತೆ ಆ ಕನ್ವಿಕ್ಷನ್ ಇರಬೇಕಲ್ಲ. ಸೊ ನಮ್ಗೆ ಏನು ಮಾತಾಡ್ತಾ ಇದ್ದೀವಿ ಅದು ನಮಗೆ ಗೊತ್ತಾಗಬೇಕಲ್ಲ. ಬಟ್ ನಿಮ್ಮ ಸಿನಿಮಾಗೆಲ್ಲ ನೀವೇ ಡಬ್ ಮಾಡ್ತಾ ಇದ್ದೀರಲ್ಲ? ಮಾಡಿದ್ದೀನಿ. ನನಗೆ ಸ್ವಲ್ಪ ಆ್ಯಕ್ಸೆಂಟ್ ಬೇರೆ ಥರ ಇದೆ, ಬಟ್ ಈಗ ಪರ್ಫೆಕ್ಟಾಗಿ ಬರೋಲ್ಲ. ಐ ಥಿಂಕ್ ಇಲ್ಲಿ ಸ್ವಲ್ಪ ಅವ್ರ ಪರ್ಫೆಕ್ಷನ್ ಕೇಳ್ತಾರೆ. ಬಿಕಾಸ್ ಲೈಕ್ ಈವನ್ ತುಂಬ ಕನ್ನಡ ಆರ್ಟಿಸ್ಟ್ಸು ಬೇರೆಯವ್ರ ಹತ್ರ ಡಬ್ಬಿಂಗ್ ಮಾಡಿಸ್ತಾರೆ ಇಲ್ಲಿ. ಸೊ ಅದು ಒಂದು ಇಲ್ಲಿ ರಿಕ್ವೈರ್ಮೆಂಟ್ ಹಾಗೆ ಇರುತ್ತೆ. ಬಟ್ ಐ ಹೋಪ್ ದಟ್ ಕಮ್ಸ್ ಅ ಪಾಯಿಂಟ್ ವೆರ್ ದೇ ಡೂ ಲೆಟ್ ಮೀ ಡಬ್ ಮೈ ಓನ್. ಬಿಕಾಸ್ ಟಿವಿದು ನಾನು ಏನೋ ಮಾಡಿದ್ದೀನಿ, ಅದುವರೆಗೆ ನಾನೇ ಡಬ್ ಮಾಡಿದ್ದೀನಿ TV ಶೋಸು. ಓಕೆ. ಈಗಿನ ಹೀರೋಯಿನ್ಸ್ ಎಲ್ಲ 1-2 ಮೂವಿಯಲ್ಲಿ ಕಾಣಿಸ್ಕೋತಾರೆ, ಆಪರ್ಚುನಿಟೀಸು ಬರ್ತಿಲ್ಲ. ವಾಟ್ ವುಡ್ ಬಿ ದಿ ರೀಸನ್? ಈಗ ಟ್ಯಾಲೆಂಟ್ ಇದ್ದರೂ ಸಮ್ಟೈಮ್ಸ್ ಆಪರ್ಚುನಿಟಿ ಸಿಗ್ತಿರೋದ? ಸೊ ಐ ಥಿಂಕ್ ಪ್ರಾಬಬ್ಲಿ ಐ ಡೋಂಟ್ ನೋ ರಿಯಲಿ ಎಕ್ಸಾಕ್ಟ್ಲಿ ಹೌ ಅದು ವರ್ಕ್ ಆಗುತ್ತೆ. ಬಟ್ ನಾನೇನು ಹೇಳ್ಬೋದು ಅಂದರೆ, ಕೀಪ್ ಟ್ರೈಯಿಂಗ್ ಇಫ್ ಯು ರೆಡಿ ಪ್ಯಾಷನೇಟ್ ಅಬೌಟ್ ಸಮಥಿಂಗ್, ವರ್ಕ್ ಆನ್ ಯುವರ್ ಕ್ರಾಫ್ಟ್. ಬಿಕಾಸ್ ನಮಗೆ ಇದು ರೆಗ್ಯುಲರ್ ಜಾಬ್ ಥರ ಅಲ್ಲ, ಸ್ವಲ್ಪ ವಾಲಟೈಲ್. ಆ್ಯಂಡ್ ಇತ್ತೀಚೆಗೆ ತುಂಬ ಲೈಕ್ ಮುಂಚಿನ ಥರ ಇಲ್ಲ, ಲೈಕ್ 1-3-4 ಶಿಫ್ಟ್ ವರ್ಕ್ ಮಾಡೋದು. ಎಲ್ಲ ಆ್ಯಕ್ಟರ್ಸ್ ಒಂದೇ ಮೂವಿ ಮಾಡ್ತಿದ್ದಾರೆ, ಅಥವಾ 2 ಬಿಗ್ ಆ್ಯಕ್ಟರ್ಸ್ ಆರ್ ಡೂಯಿಂಗ್ ದ್ಯಾಟ್ ಓನ್ಲಿ. ಸೊ ಬಟ್ ದೇರ್ ಆರ್ ಅದರ್ ಥಿಂಗ್ಸ್ ಹ್ಯಾಪ್ನಿಂಗ್. ಲೈಕ್ ಇವಾಗ OTT ಓಪನ್ ಆಗಿದೆ, ಸೀರಿಯಲ್ಸ್, TV ಇಸ್ ಬೂಮಿಂಗ್. ಸೊ ಸಿ ಯೋರ್ ಆಪರ್ಚುನಿಟೀಸ್, ಸ್ಟೇ ಪಾಸಿಟಿವ್, ವರ್ಕ್ ಆನ್ ಯೋರ್ ಕ್ರಾಫ್ಟ್. ನಿಮಗೆ ಗ್ಯಾಪ್ ಸಿಕ್ಕಿದಾಗ ನೀವು, ಬಿಕಾಸ್ ಆ್ಯಸ್ ಆ್ಯಕ್ಟರ್ಸ್ ವಿ ಹ್ಯಾವ್ ಟು ಕೀಪ್ ವರ್ಕಿಂಗ್ ಆನ್ ಅವರ್ ಸೆಲ್ಸ್. ಸ್ಕಿಲ್ಸ್ ಕಲೀಲಿ, ಸ್ಟೇ ಮೋಟಿವೇಟೆಡ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಆ್ಯಂಡ್ ದಟ್ಸ್ ಇಟ್. ಕೀಪ್ ಟ್ರೈಯಿಂಗ್ ಅಂತ ಐತೆ. ಬಿಕಾಸ್ ಇದ್ರ ಬಗ್ಗೆ ಲೈಕ್ ಆ್ಯಕ್ಟಿಂಗ್ ಇಸ್ ಸಮಥಿಂಗ್ ಯು ಹ್ಯಾವ್ ಟು ಬಿ ಪ್ಯಾಷನೇಟ್ ಅಬೌಟ್. ನನಗೆ ದೇವಕಿ ನಂತರ 3 years ಗ್ಯಾಪ್ ಇತ್ತು. ನನಗೆ ಯಾವುದೂ ಸ್ಕ್ರಿಪ್ಟ್ ಇಷ್ಟ ಆಗಲಿಲ್ಲ ಅದನ್ನ. ಬಟ್ ಲಾಸ್ಟ್ ಇಯರ್ ಐ ಸೈನ್ 4 movies. ಸೊ ಒಂದು ಸತಿ ವೆನ್ ಗುಡ್ ಆಪರ್ಚುನಿಟೀಸ್ ಕಮ್, ದೇ ಕಮ್ ಟುಗೆದರ್. ಕೆಲವು ಸತಿ ಗ್ಯಾಪ್ ಇರುತ್ತೆ. ಬಟ್ ವಿ ಹ್ಯಾವ್ ಟು ಕೀಪ್, ಲೈಕ್ ಲೈಫ್ ಇಸ್ ಅ ಜರ್ನಿ ಅಲ್ವಾ. ಸೊ ವಿ ಕ್ಯಾನ್ ಜಸ್ಟ್ ಕೀಪ್ ವೇಟಿಂಗ್ ಫಾರ್ ದ್ಯಾಟ್. ವಿ ಹ್ಯಾವ್ ಟು ಕೀಪ್ ಎಂಜಾಯಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸಿಂಗ್ ಥಿಂಗ್ಸ್. ಐ ವುಡ್ ಸಜೆಸ್ಟ್ ಟ್ರಾವೆಲ್ ಮಾಡಿ, ಡೂ ಸಮಥಿಂಗ್ ನೈಸ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಲೈಕ್ ಯೋಗ. ಐ ಥಿಂಕ್ ತುಂಬ ಸ್ಟ್ರೆಸ್ ತೊಗೊತಾರೆ ಲೈಕ್ ಬ್ಯುಸಿಯಾಗಿರಬೇಕು ಅಂತ, ಬಟ್ ದೇ ಡೋಂಟ್ ಎಂಜಾಯ್ ದೇರ್ ಫ್ರೀ ಟೈಮ್. ಮ್ಯಾಮ್, ನೀವೇನಾದರೂ ಬ್ಯಾಂಗ್ಳೂರು ಬಿಟ್ಟು ಬೇರೆ ಕಡೆ ಸೆಟ್ಲ್ ಆಗೋ ಆಪ್ಷನ್ ಇದ್ದರೆ ನೀವು ಯಾವ್ದು ಪ್ರಿಫರ್ ಮಾಡ್ತೀರಾ? ನನಗೆ ಮೈಸೂರು ತುಂಬ ಇಷ್ಟ ಆ್ಯಕ್ಚುಲಿ. ಬಟ್ ಆಬ್ವಿಯಸ್ಲಿ ಉಪೇಂದ್ರ ಅವ್ರು ಬ್ಯಾಂಗ್ಳೂರಲ್ಲೇ ಇರಬೇಕು ಅಂತ, ಬಿಕಾಸ್ ವಿತ್ ವಾಟ್ ಎವರ್ ವರ್ಕ್ ಈಸ್ ಡೂಯಿಂಗ್. ಸೊ ಐ ಡೋಂಟ್ ನೋ, ಬಟ್ ನನಗೆ ಪರ್ಸ್ನಲಿ ಮೈಸೂರು ತುಂಬ ಇಷ್ಟ. ಐ ಲವ್ ಗೋಯಿಂಗ್ ಟು ಮೈಸೂರು. ತಿಂಡಿ, ಫುಡ್, ಪ್ಲೇಸ್, ರೋಡ್ಸ್ ಎಲ್ಲ ತುಂಬ ಇಷ್ಟ. ಕಲ್ಚರ್, ಆ್ಯಂಡ್ ಇಟ್ಸ್ ಕ್ಲೋಸ್ ಟು ಲೈಕ್ ವೆರ್ ಎವರ್ ಯು ವಾಂಟ್ ಟು ಗೋ. ಲೈಕ್ ಯು ಕ್ಯಾನ್ ಜಸ್ಟ್ ಹೆಡ್ ಫಾರ್ ಚಿಕ್ಕಮಂಗ್ಳೂರ್, ಯು ಕ್ಯಾನ್ ಗೋ ದಿಸ್ ವೇ ದ್ಯಾಟ್ ವೇ. ದೇವಸ್ಥಾನಗಳು ತುಂಬ ಚೆನ್ನಾಗಿದೆ. ಸೊ ಎನಿವೇಸ್, ಎನಫ್ ಟಾಕಿಂಗ್ ಅಬೌಟ್ ಮೀ. ನಾನು ಮಾತಾಡ್ತಾನೆ ಇದ್ದೀನಿ, ನಿಮ್ಮ ಕ್ವೆಶನ್ಸ್ ಆನ್ಸರ್ ಮಾಡ್ತಾನೆ ಇದ್ದೀನಿ. ನಿಮ್ಮ ಬಗ್ಗೆ ಹೇಳಿ, ನಿಮ್ಮ ಸೀರಿಯಲ್ ಬಗ್ಗೆ ಹೇಳಿ, ಪ್ರೇಮ್ ಜೊತೆ ಅಂಜಲಿ. ಯು ಗೈಸ್ ಆರ್ ಸಚ್ ಅ ಕ್ಯೂಟ್ ಕಪಲ್ ಇವನ್ ದೋ ಯು ಕೀಪ್ ಫೈಟಿಂಗ್ ದಟ್. ಸೊ ಹೇಗೆ ನಡೀತಾ ಇದೆ ಹೇಳಿ. ಥ್ಯಾಂಕ್ ಯು ಮ್ಯಾಮ್. ನಮ್ಮಿಬ್ಬರನ್ನ ನೋಡಿ ಕ್ಯೂಟ್ ಕಪಲ್ ಅಂದಿದ್ದಕ್ಕೆ ನಿಜವಾಗ್ಲೂ ಕ್ಯೂಟ್ ಆಗಿದ್ದೀರಾ ಇಬ್ರು. ತುಂಬ ಕ್ಯೂಟ್ ಆ್ಯಂಡ್ ಇನ್ನೋಸೆಂಟ್ ಆಗಿದ್ದೀರಾ. ವೆರಿ ನೈಸ್. ಥ್ಯಾಂಕ್ ಯು. ಓಕೆ, ನೀವು ನಮ್ಮ ಸೀರಿಯಲ್ ಬಗ್ಗೆ ಕೇಳಿದ್ರಲ್ಲ, ಆಗ್ಲಿಂದ ನೋಡ್ತಿದ್ರ ಇವನ್ನ ನಾನು ಡಾಮಿನೇಟ್ ಮಾಡ್ಕೊಂಡೇ ಮಾತಾಡ್ತಿದ್ದೆ. ಸೊ ಸೀರಿಯಲಲ್ಲೂ ಅದೇ ಥರ ಕ್ಯಾರೆಕ್ಟ್ರು. ಇವನು ಯಾವಾಗಲೂ ತರಲೆ ಮಾಡ್ತಿರೋದು, ಇವ್ನಿಗೆ ಹೊಡಿತಿರೋದು, ಇವನ ಮೇಲೆ ಎಗ್ರಾಡ್ತಿರೋದು, ಕೂಗಾಡ್ತಿರೋದು ನನ್ನ ಕ್ಯಾರೆಕ್ಟ್ರು. ಸೊ ಆಕ್ಟಿಂಗ್ ಮಾಡಿ ಮಾಡಿ ರಿಯಲ್ಗೂ ನನ್ನ ಮೇಲೆ ಅದೇ ಥರನೇ ಬಿಹೇವ್ ಮಾಡ್ತಾ ಇರ್ತಾರೆ ಯಾವಾಗಲೂ. ಎಕ್ಸಾಕ್ಟ್ಲಿ. ಸೆಟ್ಟಲ್ಲಿ ಎಲ್ಲರೂ ಬೈತಾನೆ ಇರ್ತಾರೆ, ಯಾಕಪ್ಪ ಅವಳತ್ರ ಅಷ್ಟೊಂದು ಬೈಸ್ಕೋತೀಯಾ, ಓಡಿಸ್ಕೋತೀಯಾ ಅಂತ. ನಾನು ಅವ್ನಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದೀನಿ, ಗೋಳಕ್ಕೋಯ್ತಾ ಇರ್ತೀನಿ, ಇಂಪಾರ್ಟೆನ್ಸ್ ಕೊಡ್ತಿರ್ತೀನಿ. ಸೊ ಅದು ಅವ್ನಿಗೆ ಅರ್ಥ ಆಗ್ತಿಲ್ಲ, ನನ್ನ ಪ್ರೀತಿ ಅವ್ನಿಗೆ ಅರ್ಥ ಆಗ್ತಿಲ್ಲ. ಜಗಳ ಎಲ್ಲಿರುತ್ತೋ ಅಲ್ಲೇ ಪ್ರೀತಿ ಇರುತ್ತೆ ಅಲ್ವಾ? ನನಗೇನೋ ಆ ಥರ ಅನ್ನಿಸ್ತಾ ಇಲ್ಲ ಅದು.
ನನಗೆ ಸಿರಿಗನ್ನಡ ಚಾನಲ್ ಅವರು ಅಂಜಲಿ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ನನಗೆ ತುಂಬಾ ಖುಷಿ ಆಗುತ್ತೆ ಆ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ. ನಾನು ರಿಯಲ್ ಲೈಫಲ್ಲಿ ಹೇಗಿದ್ದೀನೋ ಅದೇ ಥರ ಇದೆ ಆ ಕ್ಯಾರೆಕ್ಟ್ರು. ಸೊ ಐ ಆಮ್ ಹ್ಯಾಪಿ ಪ್ಲೇಯಿಂಗ್ ಅಂಜಲಿ. ಯಾ, ಐ ಆಮ್ ಆಲ್ಸೋ ವೆರಿ ಥ್ಯಾಂಕ್ಫುಲ್ ಟು ಮೈ ಡೈರೆಕ್ಟರ್. ನಾನು ಚೂಸ್ ನಾನಿನ್ನ ಹೊಸಬ ಇದ್ದೆ ಸೊ ಇಂಡಸ್ಟ್ರಿಗೆ, ಬಟ್ ಸ್ಟಿಲ್ ಈ ಟ್ರಸ್ಟೆಡ್ ಮೀ ಮತ್ತು ನನ್ನ ತೊಗೊಂಡಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ಸಿರಿಕನ್ನಡ ಚಾನಲ್ಗೂ ಅಷ್ಟೇ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ತುಂಬ ಖುಷಿಯಾಗಿದೆ ಮ್ಯಾಮ್. ನೋಡ್ದಾ, ನೀನೇ ಹೇಳಿದೆ ನೀನು ಹೊಸಬ ಅಂತ, ಅದಕ್ಕೆ ನಾನು ಯಾವಾಗಲೂ ನಿನ್ನ ತಿದ್ದಿ ಬುದ್ಧಿ ನಿಂಗೆ ಹೇಳ್ಕೊಡೋದು, ಅರ್ಥ ಮಾಡ್ಕೋಬೇಕು. 20 ಪಿಕ್ಚರ್ ಮಾಡಿದ್ದೀರಾ ಬಿಡಿ ಆಗಲೇ. ನಾವು 1 ಮಾಡಿದ್ರು 20 ಮಾಡ್ದಂಗೆ ಲೆಕ್ಕ. ನಾವು ಗೊತ್ತಲ್ಲ ಅಂಜಲಿ. ಎನಿವೇ ನಿಮ್ಮ ಕಪಲ್ ತುಂಬ ಚೆನ್ನಾಗಿದೆ. ಯು ಗೈಸ್ ಆರ್ ವೆರಿ ಕ್ಯೂಟ್. ಹಾಗೆ ಜಗಳ ಮಾಡ್ಕೊಂಡು ಪ್ರೀತಿ ಮಾಡ್ತಾ ಇರಿ. ಓಕೆ, ಥ್ಯಾಂಕ್ಸ್ ಮ್ಯಾಮ್. ಗಾಡ್ ಬ್ಲೆಸ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಶೋ. ನಾನು ಟೀಸರ್ ಆ್ಯಂಡ್ ಟ್ರೇಲರ್ ನೋಡಿದೆ, ತುಂಬ ಚೆನ್ನಾಗಿತ್ತು. ವೆರಿ ಗುಡ್ ಕೆಮಿಸ್ಟ್ರಿ ಆ್ಯಂಡ್ ಯು ಲುಕಿಂಗ್ ವೆರಿ ನೈಸ್ ಇನ್ ಇಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಗಾಡ್ ಮಚ್. ಬ್ಲೆಸ್ ಯು. ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಹೀಗೆ ಹೆಚ್ಚೆಚ್ಚು ಮೂವಿ ಮಾಡ್ತೀರಿ, Thank you. ಆಡಿಯನ್ಸ್ನ ಎಂಟರ್ಟೈನ್ ಮಾಡ್ತೀರಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಎಲ್ಲ ಸಿರಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಷ್ಟೊತ್ತವರೆಗೂ ಪ್ರೇಮ್ ಮತ್ತು ಅಂಜಲಿಯಾಗಿ ನಿಮ್ಮನ್ನ ಎಂಟರ್ಟೈನ್ ಮಾಡಿದ್ದೀವಿ ಅಂತ ಭಾವಿಸ್ತಾ ಸೈನಿಂಗ್ ಆಫ್ ಪ್ರತಿಭಾ. ಪ್ರಶಾಂತ್, ಕೀಪ್ ವಾಚಿಂಗ್ ಸಿರಿ ಕನ್ನಡ.